ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವಿವತ್ತು ಫಸ್ಟ್ ಮೇಯ್ನ್ ಕಾನ್ಸೆಪ್ಟ್ಸ್, ಎಷ್ಟೋ ಜನಕ್ಕೆ ಏನು ಸಿಲೆಬಸ್ ಇದೆ ಅಂತಲೇ ಗೊತ್ತಿಲ್ಲ. ಇನ್ನೂ ಆಗಲೇ ಒಂದು 20 ಡೇಸ್ ಇದೆ ಅಷ್ಟೇ. ಇನ್ನೂ ಏನು ಓದಬೇಕು, ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು, ಬರೀ ಜಸ್ಟ್ ಪಾಸ್ ಆಗಬೇಕು, ಪಾಸಿಂಗ್ ಪ್ಯಾಕೇಜ್ ಎಷ್ಟಿದೆ, ಬರೀ 90 ಮಾರ್ಕ್ಸ್ ಹೇಗೆ ನೀವು ಸ್ಕೋರ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಪ್ಲಸ್ ನಾನು ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಯಾವ್ಯಾವುದು ಇಂಪಾರ್ಟೆಂಟ್, ಯಾವ್ಯಾವ ವಿಡಿಯೋ ನಿಮಗೆ ನೋಡಬೇಕು, ಯಾವ ವಿಡಿಯೋಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡುತ್ತೆ, ಯಾವ ಕ್ವಶನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಇವತ್ತು ನಾವು ಡೀಟೇಲಾಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಸ್ಮಾರ್ಟ್ ವರ್ಕ್ ಮಾಡಬೇಕು. ಸುಮ್ಮನೆ ನಾನು ಒಂದು 1000 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ರೂ ಅದು ಯೂಸ್ ಇಲ್ಲ. ಸೊ ಸ್ಮಾರ್ಟ್ ವರ್ಕ್ ಮಾಡಿ. ಇವಾಗ 20 ಡೇಸ್ ಇದೆ ಸ್ಮಾರ್ಟ್ ವರ್ಕ್. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದೇನಿದು? ಇದು ಸಿಲೆಬಸ್. ಏನು? ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ, ಪೇಪರ್ 1, ಪೇಪರ್ 2 ಎಲ್ಲರಿಗೂ ಸೇಮ್ ಸಿಲೆಬಸ್. ಮತ್ತೆ ನೀವು ಕೇಳ್ತಾ ಇರ್ತೀರ, ಕಮೆಂಟ್ ಮಾಡಿ, ಮ್ಯಾಮ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಿ, ಪೇಪರ್ 2 ಅವ್ರದ್ದು ಮಾಡಿ, ಪೇಪರ್ 1 ಅವ್ರದ್ದು. ಎಲ್ಲರಿಗೂ ಒಂದೇ. ಏನು? ಪೇಪರ್ 1 ಆಗಿರಲಿ, ಪೇಪರ್ 2 ಆಗಿರಲಿ, ಎಲ್ಲ ಇಂಗ್ಲೀಷ್ ಪೆಡಗಾಜಿ ವಿಡಿಯೋಸ್ ಎಲ್ಲರಿಗೂ ಒಂದೇ, ಸೇಮ್ ಸಿಲೆಬಸ್ ಇರುತ್ತೆ. ಎಲ್ಲ ವಿಡಿಯೋಸ್ಗೂ ಎಲ್ಲರೂ ಓದಬೇಕು. ಪೇಪರ್ 1 ಆಗಿರಲಿ, ನೀವು ಪೇಪರ್ 2 ಅವರಾಗಿರಲಿ, ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ, ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಅವರಾಗಿರಲಿ, ಎಲ್ಲರೂ ಕೂಡ ನೀವು ಸೇಮ್ ಸಿಲೆಬಸ್ ಇರುತ್ತೆ. ಸೇಮ್ ಲರ್ನಿಂಗ್ ಅಂದರೆ ಏನು, ಆಕ್ವಿಸಿಷನ್ ಅಂದರೆ ಏನು, ಸ್ಕಿಮ್ಮಿಂಗ್ ಅಂದರೆ ಏನು, ಸ್ಕ್ಯಾನಿಂಗ್ ಅಂದರೆ ಏನು, ರೆಮಿಡಿಯಲ್ ಟೀಚಿಂಗ್, ಡಯಾಗ್ನೋಸ್ಟಿಕ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್, ಎಲ್ಲರಿಗೂ ಪೇಪರ್ 1, ಪೇಪರ್ 2, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಎಲ್ಲರಿಗೂ ಸೇಮ್ ಸಿಲೆಬಸ್ ಇರುತ್ತೆ. ಆದರೆ ಪ್ರಶ್ನೆ ಕೇಳೋದು ಮಾತ್ರ ಸ್ವಲ್ಪ ಪೇಪರ್ 2 ಅವ್ರಿಗೆ ಏನು ಮಾಡ್ತಾರೆ, ಡೀಪಾಗಿ ಕೇಳ್ತಾರೆ. ಡೈರೆಕ್ಟ್ ಕ್ವೆಶನ್ಸ್ ಕೇಳಲ್ಲ. ಪೇಪರ್ 1ನಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ. ನೋಡಿ, ಇಂಗ್ಲೀಷ್ ಪೆಡಗಾಜಿ ಅಂದ್ರೇನು, ಕನ್ನಡ ಬೋಧನಾಶಾಸ್ತ್ರ ಅಂದ್ರೇನು, ಎರಡೂ ಒಂದೇ. ಕನ್ನಡ ಬೋಧನಾಶಾಸ್ತ್ರ ಅಂದರೆ ಏನು, ಬೋಧನಾಶಾಸ್ತ್ರ ಅಂದರೆ ಪೆಡಗಾಜಿ. ಇಲ್ಲಿ ಲರ್ನಿಂಗ್ ಆ್ಯಂಡ್ ಆಕ್ವಿಸಿಷನ್ ಅಂತ ಇದೆ. ಸೊ ಆ ವಿಡಿಯೋ ನಾನು ಮಾಡಿದ್ದೀನಿ, ಪಾರ್ಟ್ 12 ಅಂತ ಇದೆ ನೋಡಿ. ಲರ್ನಿಂಗ್, ಆಕ್ವಿಸಿಷನ್, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿಮಗೆ ಇವತ್ತು ಲೈವ್ ಕ್ವೆಶನ್ ಪೇಪರ್ ತೋರಿಸ್ತೀನಿ. 4 ಕ್ವೆಶನ್ ಪೇಪರ್ ಇದೆ. ಎಲ್ಲದರಲ್ಲೂ ರಿಪೀಟ್ ಮಾಡಿ ಯಾವ್ದು ಕೊಟ್ಟಿದ್ದಾರೋ ಅದನ್ನು ನಾನು ಎಲ್ಲ ವೀಡಿಯೋಸಲ್ಲಿ ಒಂದು ಟಾಪಿಕ್ ಹೇಳಿಬಿಟ್ಟು ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ ನಾನು ಕೊಟ್ಟಿದ್ದೀನಿ. ಸೊ ಒಂದು ವಿಡಿಯೋ ಕೂಡ ನೀವು ಮಿಸ್ ಮಾಡಬಾರ್ದು. ಒಂದು ಪಾರ್ಟ್ 12 ಅಂತ ಇದೆ ನೋಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಪಾರ್ಟ್ 12 ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಪೂರ್ತಿ ಪ್ಲೇಲಿಸ್ಟೇ ಕೊಡ್ತೀನಿ. ಅದರಲ್ಲಿ ಒಂದೊಂದು ವೀಡಿಯೋನೂ ನೀವು ಮಿಸ್ ಮಾಡಬಾರ್ದು. ನೀವು ಇಂಗ್ಲೀಷ್ ಮೀಡಿಯಮ್ ಅವರಾಗಿರಲಿ, ಕನ್ನಡ ಮೀಡಿಯಮ್ ಅವರಾಗಿರಲಿ, ನನ್ನ ಇಂಟೆನ್ಷನ್ ಬರೀ ಏನು, ಪಾಸ್ ಆಗಬೇಕು ಅಷ್ಟೇ. ನಾನು ಜಾಸ್ತಿ ಸ್ಕೋರ್ ಮಾಡೋರು, ಡೀಪಾಗಿ ಒಂದು 100 ಮೇಲೆ ಸ್ಕೋರ್ ಮಾಡೋರು ಅಥವಾ 120 ಮೇಲೆ ಅವ್ರಿಗೆ ಮಾಡೋದಿಲ್ಲ. ಬರೀ ಜಸ್ಟ್ ಪಾಸ್ ಆಗಿಬಿಡ್ಬೇಕು. ಕಂಪಲ್ಸರಿ ರಿಪೀಟ್ ಮಾಡಿ ಕೇಳಿರೋ ಕ್ವೆಶನ್ಸ್ನ ನಾನು ಕೊಟ್ಟಿರೋದು. ನೆಕ್ಸ್ಟ್ ಏನಿದೆ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ಇದು ಕೂಡ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಏನು LSRW ಬಗ್ಗೆ, LSR ಲಿಸ್ನಿಂಗ್ ಏನು ರೋಲ್ ಇದೆ, ಸ್ಪೀಕಿಂಗ್ ಏನು ರೋಲ್ ಇರುತ್ತೆ, ಮತ್ತು ಸ್ಪೀಕಿಂಗ್ ಸ್ಕಿಲ್ಸಲ್ಲಿ, ರೈಟಿಂಗ್ ಸ್ಕಿಲ್ಸಲ್ಲಿ ನಾನು ಕ್ವೆಶನ್ ಪೇಪರ್ ತೋರಿಸ್ತೀನಿ ನಿಮಗೆ. ರೈಟಿಂಗ್ ಸ್ಕಿಲ್ ಬಂದಾಗ ಹೇಗೆ ನೀವು ಗೆಸ್ ಮಾಡ್ಬೋದು, ರೈಟಿಂಗ್ ಸ್ಕಿಲ್ ಬಗ್ಗೆ ಗೆಸ್ ಮಾಡೋದು ತುಂಬ ಈಸಿ ಇದೆ. ಕ್ವೆಶನ್ ಪೇಪರ್ ತೋರಿಸ್ತೀನಿ. ನೆಕ್ಸ್ಟ್ ಏನಿದೆ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್. ನಿಮಗೆ ಇವ್ಯಾಲ್ಯೂಷನ್, ಟೂಲ್ಸ್ ಆಫ್ ಇವ್ಯಾಲ್ಯೂಷನ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ಸ್ ಆಫ್ ದ ರೋಲ್ ಆಫ್ ಗ್ರಾಮರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್. ನಿಮಗೆ ವರ್ಬಲ್ ಅಂದರೆ ಏನು, ನಾನ್ ವರ್ಬಲ್ ಅಂದರೆ ಏನು, ಎನ್ಹ್ಯಾನ್ಸ್ ಅಂದರೆ ಏನು, ಒಂದು ಚಿಕ್ಕ ವರ್ಡ್ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇನ್ನೊಂದು ಸರಿ ತೋರಿಸ್ತೀನಿ ಯಾವ ವಿಡಿಯೋಲಿ ಏನು ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು. ಆ ವಿಡಿಯೋಸ್ ನಾನು ನಿಮಗೆ ಹೇಳ್ತೀನಿ ಯಾವುದು ಅಂತಂದ್ಬಿಟ್ಟು. ನೆಕ್ಸ್ಟ್ ಏನಿದೆ, ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇಲ್ಲಿ ಡೈವರ್ಸ್ ಕ್ಲಾಸ್ ರೂಮ್ ಅಂತ ಕೇಳ್ಬೋದು, ಅಥವಾ ಒಂದು ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮಲ್ಲಿ ಟೀಚರ್ ಹೇಗಿರಬೇಕು, ಅಥವಾ ಒಂದು ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್ ಅಂದರೆ ಏನು, ಮಲ್ಟಿಲಿಂಗ್ವಲ್ ಅಂದರೆ ಏನು,
ಇದೆಲ್ಲ ನಿಮಗೆ ಗೊತ್ತಿರಬೇಕು ಈ ವರ್ಡ್ಸ್. ಓಕೆ, ಲಾಸ್ಟ್ ನೋಡಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂದರೆ ಟೀಚಿಂಗ್ ಏಡ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನೋಡ್ಬೋದು. ಏನೋ ಅದು ಬೋಧನೋಪಕರಣಗಳು ಅಂತ ಕನ್ನಡ ಪೆಡಗಾಜಿಲಿ ಹೇಳ್ತೀವಲ್ಲ, ಅದು ಬೋಧನಾ ಉಪಕರಣಗಳು, ಅದ್ರ ವಿಡಿಯೋ ಮಾಡಿದ್ದೀನಿ ನಾನು. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸಲ್ಲಿ ಈ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಇದು ಯಾವ ಟೈಪ್, ಇದು ಅಥೆಂಟಿಕ್ಕೋ ಅಥವಾ ಯಾವ ಟೈಪ್ ಇದು ಅಂತ ಕೇಳಿದ್ದಾರೆ ಕ್ವೆಶನ್ಸ್. ಇದರಲ್ಲಿ ಕರ್ನಾಟಕ TET ಎಕ್ಸಾಮ್ಸಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸಲ್ಲಿ ಟೆಕ್ಸ್ಟ್ ಬುಕ್ ಮತ್ತು ಪಾಂಪ್ಲೆಟ್ಸ್ ಇದೆಲ್ಲ ಏನು ಒಂದು ಅಥೆಂಟಿಕ್ ಮೆಟೀರಿಯಲ್ಲು ಏನು ಅಂತಂದ್ಬಿಟ್ಟು ಕ್ವೆಶನ್ ಕೇಳಿದ್ದಾರೆ. ಮತ್ತು ಮಲ್ಟಿಮೀಡಿಯಾ ಮೆಟೀರಿಯಲ್ಸ್, ಮಲ್ಟಿಲಿಂಗ್ವಲ್ ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲಗಳು, ಅದು ರೆಮಿಡಿಯಲ್ ಟೀಚಿಂಗ್ ಬಗ್ಗೆ. ಇದೆಲ್ಲ ಏನಿದೆ ಹೇಳಿ, ಇದು ತುಂಬ ಡೀಪಾಗಿ ಒಂದೊಂದು ವರ್ಡ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಒಂದು ಪ್ಲೇಲಿಸ್ಟಲ್ಲಿ ಇಂಗ್ಲೀಷ್ ಪೆಡಗಾಜಿ ಫುಲ್ ಪ್ಲೇಲಿಸ್ಟನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನೆಲ್ಲ ನೀವು ನೋಡಬೇಕು. ಇದೇನಾಯ್ತು, ಇದು ಲ್ಯಾಂಗ್ವೇಜ್ 1 ಅಂದರೆ ಫಸ್ಟ್ ಲ್ಯಾಂಗ್ವೇಜ್. ಸೇಮ್ ಇದೇನಿದೆಯೋ ಅದೇ ಥರ ಇವಾಗ ನೀವು ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಕೂಡ ಇದೆ ನೋಡಿ. ಇನ್ನು ಯಾರಿಗೆ ಸಿಲೆಬಸ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಇದು ನೋಡಿ. ಇವಾಗ ಕಾಣಿಸ್ತಾ ಇದಲ್ವಾ ಹೆಡ್ಡಿಂಗ್, ಏನಿದು ಲ್ಯಾಂಗ್ವೇಜ್ 2 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವ್ರಿಗೆ ಏನಿದೆ ನೋಡಿ, ಸೇಮ್ ಅದೇ ಲರ್ನಿಂಗ್ ಆ್ಯಂಡ್ ಆಕ್ವಿಸಿಷನ್ ಇದೆ, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದೆ, ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್. ಸೇಮ್ ಆಲ್ಮೋಸ್ಟ್ ಎವ್ರಿ ವರ್ಡ್ ಎಲ್ಲ ನೋಡಿ, ಎವ್ರಿ ಟಾಪಿಕ್ ಇಸ್ ಸೇಮ್. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಪೇಪರ್ 1, ಪೇಪರ್ 2 ಎಲ್ಲರಿಗೂ ಸಿಲೆಬಸ್ ಸೇಮ್ ಇದೆ. ಓಕೆ, ಸೊ ಇವಾಗ ಇದು ಫಸ್ಟ್ ಪಾರ್ಟ್ ಏನಿದೆ, ಒಂದು ಪ್ಯಾಸೇಜ್ ಇರುತ್ತೆ, ಒಂದು ಪೊಯೆಟ್ರಿ ಇರುತ್ತಲ್ಲ, ಪ್ಯಾಸೇಜ್ ಅಥವಾ ಒಂದು ಪೊಯೆಟ್ರಿ ಪ್ಲಸ್ ಅದೆರಡಕ್ಕೂ ಏನಾಯಿತು 15 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಈ ಕೆಳಗಡೆ ಪಾರ್ಟ್ ಇದೆಯಲ್ಲ, ಇದು ಫುಲ್ ಇಂಗ್ಲೀಷ್ ಪೆಡಗಾಜಿ ಮೆಥಡಾಲಜಿ, ಈ ಫುಲ್ 15 ಮಾರ್ಕ್ಸ್ ಇರುತ್ತೆ, ಇಷ್ಟಕ್ಕೆ 15 ಮಾರ್ಕ್ಸ್. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಈ ವರ್ಡ್ಸ್ ಗೊತ್ತಿರಬೇಕು. ಈ ವರ್ಡ್ಸ್ ಎಲ್ಲಿ ಯಾವ ಪೆಡಗಾಜಿಲಾದರೂ ಕೇಳ್ಬೋದು, ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಲಾದರೂ ಕೇಳ್ಬೋದು, ಮ್ಯಾಥ್ಸ್, ಸೈನ್ಸ್, EVS ಯಾವುದೇ ಪೆಡಗಾಜಿಲಿ ಆದರೂ ಕೇಳ್ಬೋದು. ಈ ವರ್ಡ್ಸ್ ಗೊತ್ತಿರಬೇಕು. ವರ್ಬಲ್ ಅಂದರೆ ಏನು, ಬಾಯಿಂದ ನಾನು ಇವಾಗ ಹೇಳ್ತಾ ಇದ್ದೀನಲ್ಲ ಅದು ವರ್ಬಲ್, ಮಾತಿಂದ ಹೇಳೋದು. ನಾನು ನಿಮಗೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ನಿಮಗೆ ಬಾಯಿಂದ ಹೇಳ್ತಾ ಇದ್ದೀನಿ. ಸೊ ಅದೇನಾಯಿತು ವರ್ಬಲ್, ಬಾಯಿಂದ ಹೇಳ್ತಾ ಇರೋದು ವರ್ಬಲ್. ನಾನ್ ವರ್ಬಲ್ ಅಂತಂದರೆ ಒಂದು, ಇವಾಗ ನೀವು ಲೈಕ್ ಮಾಡ್ತೀರಾ ಅಥವಾ ನಾನು ಡಿಸ್ಲೈಕ್ ಮಾಡ್ತೀರಾ, ಸಿಂಬಲ್ ಹಾಕ್ತೀರಾ, ನನ್ನ ವಿಡಿಯೋ ಕೆಳಗಡೆ ಡಿಸ್ಲೈಕ್ ಸಿಂಬಲ್ ಅಥವಾ ಲೈಕ್ ಸಿಂಬಲ್ ಮಾಡ್ತೀರಾ, ಅದೇನಾಯಿತು ನಾನ್ ವರ್ಬಲ್. ನೋಡಿ ಈ ಸ್ಲೈಡ್ ನಿಮಗೆ ಕಾಣಿಸ್ತಾ ಇದೆ, ಇದೆಲ್ಲ ಏನು ನಾನ್ ವರ್ಬಲ್. ಸ್ಮೈಲ್ ಮಾಡ್ತಿರೋದು ಅಥವಾ ಅಳ್ತಿರೋದು ಅಥವಾ ಸಿಟ್ಟಲ್ಲಿರೋ ಫೇಸ್ ಮಾಡ್ತಿರೋದು ಅಥವಾ ಫೇಸಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ, ಬಾಯಿಂದ ಏನು ಹೇಳೋಲ್ಲ, ಬರೀ ಎಕ್ಸ್ಪ್ರೆಷನ್ಸ್, ನೀವು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನೋಡಿಬಿಟ್ಟು ಅರ್ಥ ಮಾಡ್ಕೋತೀರಾ, ಅದು ನಾನ್ ವರ್ಬಲ್. ಬಾಯಿಂದ ಏನು ಹೇಳಲ್ಲ, ಬರೀ ಎಕ್ಸ್ಪ್ರೆಷನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಅದು ನಾನ್ ವರ್ಬಲ್. ನೋಡಿ ಇದೆಲ್ಲ ನೀವು ಯೂಸ್ ಮಾಡಿದ್ದೀರಾ, ಏನು ಒಂದು ಮೆಸೇಜ್ ಮಾಡಬೇಕಾದ್ರೆ ಆಗಿರ್ಬೋದು, ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಈ ಥರ ಎಲ್ಲ ನೀವು ಕಮೆಂಟ್ ಮಾಡಿದಾಗ ಏನಾದರೂ ಒಂದು ಈ ಥರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಏನಾದರೂ ಆಗಿರಲಿ, ಇದು ಏನಾಯಿತು ನಾನ್ ವರ್ಬಲ್ ಕಮ್ಯುನಿಕೇಷನ್. ಒಂದು ಬಾಯಿಂದ ಹೇಳೋದಿಲ್ಲ, ನೀವು ನಿಮ್ಮ ಆ್ಯಕ್ಷನ್ಸಿಂದ ಈ ಥರ ಬೇರೆ ಬೇರೆ ರೀತಿ ಆ್ಯಕ್ಷನ್ಸ್ ಮಾಡಿ, ಮುಖ ಮಾಡಿ, ಒಂದು ಬಾಡಿಯಲ್ಲಿ ಇದು ಮುಖ ಅಂತಲೇ ಅಲ್ಲ, ನೀವಿವಾಗ ಸಿಟ್ಟಿಂದ ನೋಡೋದು ಅಥವಾ ಒಂದು ಗೆಸ್ಚರ್ಸ್ ಮಾಡೋದು, ನಿನ್ಗೆ ಹೊಡಿತೀನಿ ಅಂತಂದ್ಬಿಟ್ಟು ಕೈಯಿಂದ ಹೊಡಿತೀನಿ ಅಂತಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಹೆದರಿಸೋದು, ಕೀಪ್ ಕ್ವೈಟ್ ಅಂತಂದ್ಬಿಟ್ಟು ಬಾಯ ಮೇಲೆ ಒಂದು ಬೆಳ್ಳಿಟ್ಕೊಂಡು ಹೇಳೋದು, ಇದೆಲ್ಲ ಬಾಯಿಂದ ಹೇಳಲ್ಲ, ಬರೀ ಆ್ಯಕ್ಷನ್ ಮಾಡಿ ಹೇಳ್ತೀರಾ. ಸೊ ಇದೆಲ್ಲ ಏನಾಯಿತು ನಾನ್ ವರ್ಬಲ್ ಕಮ್ಯುನಿಕೇಷನ್. ಈ ಡೆಫಿನಿಷನ್ ಏನಂದರೆ ದ ಪ್ರೋಸೆಸ್ ಆಫ್ ಯೂಸಿಂಗ್ ವರ್ಡ್ಲೆಸ್ ಮೆಸೇಜಸ್ ಟು ಜನರೇಟ್ ಮೀನಿಂಗ್. ಓಕೆ, ಇದು 100% ಕೇಳೋ ಕ್ವೆಶನ್. ಇದು ಎವ್ರಿ ಇಯರ್ ಎಲ್ಲ ಪೇಪರಲ್ಲೂ, ಪೇಪರ್ 1, ಪೇಪರ್ 2, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಕೇಳಿದ್ದಾರೆ. ಈ ಕ್ವೆಶನ್ ನೋಡಿ 2019 ಪೇಪರ್ 2 ಅವ್ರದ್ದು. ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್ ಎ ಟೀಚರ್ ಪಾಯಿಂಟ್ಸ್ ಟು ದ ಡೋರ್. ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್ ಎ ಟೀಚರ್ ಪಾಯಿಂಟ್ಸ್ ಟು ದ ಡೋರ್. ಹಿಯರ್ ಶಿ ಈಸ್ ಡೆಮಾನ್ಸ್ಟ್ರೇಟಿಂಗ್.
ನಿಮಗೆ TPR ಮೆಥಡ್ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನೋಡಿ, ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ TPR ಅಂತ ಕೇಳಿದರು ಈ ಸರಿ 2020ಲಿ. TPR ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. ಈ ಮೆಥಡಲ್ಲಿ ಹ್ಯಾಂಡ್ ಸಿಗ್ನಲ್ಸ್ನ ಟೀಚರ್ ಯೂಸ್ ಮಾಡ್ತಾರೆ, ಅಥವಾ ಅವರು ಎಲ್ಲ ಸಿಗ್ನಲ್ಸಿಂದ ಟೋಟಲ್ ಬಾಡಿ ಅವ್ರದ್ದು ಏನಾಗ್ತಾ ಇರತ್ತೆ, ಒಂದು ಮೂಮೆಂಟ್ ಆಗ್ತಾ ಇರತ್ತೆ. ಅಂದರೆ ಬಾಡಿ ಮೂಮೆಂಟ್ ಆಗ್ತಿರಲ್ಲ, ಅವರು ಆ್ಯಕ್ಷನ್ಸ್ ಮಾಡಿ ಯಾವುದೋ ಒಂದು ಟಾಪಿಕ್, ಒಂದು ಅಪೋಸಿಟ್ ವರ್ಡ್ಸ್ ಆಗಿರಲಿ, ಬೇರೆ ಯಾವುದೋ ಒಂದು ಟಾಪಿಕ್ ಆಗಿರಲಿ, ಅವ್ರು ಆ್ಯಕ್ಷನ್ಸ್ ಥ್ರೂ ಮಾಡ್ತಾ ಇರ್ತಾರೆ. ಈ ಮೆಥಡ್ಗೆ ಏನು ಹೇಳ್ತೀವಿ, ಆ್ಯಕ್ಷನ್ಸಿಂದ ಮಾಡ್ತಾ ಇರ್ತಾರೆ. ಈ ಮೆಥಡ್ಗೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ನೋಡಿ, ಪೇಪರ್ 2 2019ದು ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟಲ್ಲಿ ಪಾರ್ಟ್ 13 ಅಂತ ಇದೆ ನೋಡಿ. ಪಾರ್ಟ್ 13 ಇದ್ರ ಬಗ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಡೀಟೇಲಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಈ ಹೋಲ್ ಕ್ವಶನ್ ಪೇಪರ್. ಓಕೆ, ಇದು ನೋಡಿ 2019 ಪೇಪರ್ 1 ಅವ್ರದ್ದು. 2019 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ 1 ಅವ್ರದ್ದು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲಿ ಕ್ವೆಶನ್ ನಂಬರ್ 13, 16ಇಂದ 30ವರೆಗೆ 15 ಕ್ವೆಶನ್ಸ್ ಇದೆ. ಸೊ ಕ್ವೆಶನ್ ನಂಬರ್ 16 ನೋಡಿ, ಎ ಟಾಪಿಕ್ ಸೆಂಟೆನ್ಸ್ ಈಸ್ ಜನರಲಿ ಯೂಸ್ಡ್ ಇನ್ ಒನ್ ಆಫ್ ದ ಟೈಪ್ಸ್ ಆಫ್ ಟೀಚಿಂಗ್ ರೈಟಿಂಗ್ ಸ್ಕಿಲ್ಸ್. ರೈಟಿಂಗ್ ಸ್ಕಿಲ್ಸ್ ಇದು ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಸೊ ಎ ಟಾಪಿಕ್ ಸೆಂಟೆನ್ಸ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ, ಒಂದು ಪ್ಯಾರಾಗ್ರಾಫ್ ರೈಟಿಂಗಲ್ಲಿ. ಇದಕ್ಕೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಇದು ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ನಮ್ಮ ಸಿಲೆಬಸಲ್ಲಿ ಕೊಡ್ತಾರೆ, ಯಾಕಂದರೆ ಯೂಶ್ವಲಿ ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ ಕೊಡ್ತಾರೆ. ಪ್ಯಾರಾಗ್ರಾಫ್ ರೈಟಿಂಗ್ ಬಗ್ಗೆ ಏನೇನು ಸ್ಟೆಪ್ಸ್ ಇದೆ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ, ಮತ್ತು ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ದ ಟೀಚರ್ ಇನ್ಸ್ಟ್ರಕ್ಟ್ಸ್ ದ ಸ್ಟೂಡೆಂಟ್ಸ್ ಟು ಕಮ್ ಟು ದ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಡ್ರಾ ದ ಪಿಕ್ಚರ್. ನೋಡಿ, ಇದು ಬೇರೆ ಥರ ಇದೆ ಕ್ವೆಶನ್. ದ ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ ಟು ಕಮ್ ಟು ದ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಡ್ರಾ ದ ಪಿಕ್ಚರ್. ಸೊ the above activity comes under one of the following methods or approaches. ನೋಡಿ, ಇದಕ್ಕೆ ಆಪ್ಷನ್ ನಂಬರ್ 4 ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. ಅಂದರೆ ಆ ಪ್ರಶ್ನೆ ಬೇರೆ ಇತ್ತು, ಈ ಪ್ರಶ್ನೆ ಬೇರೆ ಇದೆ. ಸೊ ನೀವೇನು ಮಾಡಬೇಕು ಇವಾಗ, ದ ಸ್ಟ್ರಕ್ಚರಲ್ ಮೆಥಡ್, ನ್ಯಾಚುರಲ್ ಮೆಥಡ್, TPR ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT, ಮತ್ತು ಸಿಚುಯೇಷನಲ್ ಅಪ್ರೋಚ್ ಎಲ್ಲದೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಕಂಪಲ್ಸರಿ 1 ಮಾರ್ಕ್ ಇದರಲ್ಲಿ ಒಂದು ವಿಡಿಯೋದಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಪ್ಲೀಸ್ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಡೈರೆಕ್ಟ್ ನನ್ನ ಕಮೆಂಟ್ ಹತ್ರನೇ ಲಿಂಕ್ ಕಳಿಸ್ತೀನಿ, ಯಾವ ವಿಡಿಯೋ ಬೇಕು ಅಂತಂದ್ಬಿಟ್ಟು ಅಲ್ಲಿಗೆ ಕಳಿಸ್ತೀನಿ. ಓಕೆ, ಈ ವಿಡಿಯೋ ನೋಡಿ, ಲರ್ನಿಂಗ್ ಸ್ಟೈಲ್ಸ್ TPR ಪ್ಯಾರಾಗ್ರಾಫ್ ಅಂತಂದ್ಬಿಟ್ಟು ಇಂಗ್ಲೀಷ್ ಪೆಡಗಾಜಿಲಿ ಈ ಥರ ಕಾಣಿಸುತ್ತೆ ನಿಮಗೆ. ಇದು ಲರ್ನಿಂಗ್ ಸ್ಟೈಲ್ಸ್ ಅಂದರೆ ಯಾವುದು, ಟ್ಯಾಕ್ಟೈಲ್ ಲರ್ನರ್ಸ್ ಆಗಲಿ, ಆಡಿಟರಿ ಲರ್ನರ್ಸ್, ಮತ್ತು ಇದು ಕೈನ್ಸ್ಥೆಟಿಕ್ ಲರ್ನರ್ಸ್, ಇದೆಲ್ಲ ಒಂದು ಲರ್ನಿಂಗ್ ಸ್ಟೈಲ್ಸ್. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಈ ಥರ ಇದೆ, ಗ್ರೀನಲ್ಲಿ ಈ ಥರ ಇದೆ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೇಳಿದ್ದೀನಿ. ಅದು ಕೂಡ ಪ್ರತಿ ವರ್ಷ 1 ಮಾರ್ಕ್ಸ್ ಕೇಳ್ತಾರೆ. ಸೊ TPR ಮೆಥಡ್ ಒಂದು. ಪ್ಯಾರಾಗ್ರಾಫಲ್ಲಿ ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು, ಪೇಪರ್ 2ಅಲ್ಲೂ ಕೇಳಿದ್ದಾರೆ 2019ನಲ್ಲಿ. ಪ್ಯಾರಾಗ್ರಾಫಲ್ಲಿ ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು, ಇನ್ನೂ ಬೇರೆ ಬೇರೆ ಇದೆ. ಓಕೆ, ಈ ವಿಡಿಯೋ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕ್ವೆಶನ್ ನಂಬರ್ 28 ಪೇಪರ್ 1 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇದು ಕ್ವೆಶನ್ ನಂಬರ್ 28. ದ ಯೂಸ್ ಆಫ್ 2 ಲ್ಯಾಂಗ್ವೇಜಸ್ ಇನ್ ದ ಕ್ಲಾಸ್ ರೂಮ್ ಕ್ಯಾನ್ ಬಿ ಡನ್ ಇನ್ ಸಚ್ ಎ ವೇ ಆ್ಯಸ್ ಟು ಪ್ರೊವೈಡ್ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ in the target language using the first or native language to provide background information. This is options. ನೋಡಿ, ಇಲ್ಲಿ 2 ಲ್ಯಾಂಗ್ವೇಜಸ್ ಅಂತ ಬಂದಿದ ತಕ್ಷಣ ನೀವು ಬೈಲಿಂಗ್ವಲ್ ಮೆಥಡ್ ಇದೆಯಾ ಅಂತ ಆಪ್ಷನಲ್ಲಿ ನೋಡ್ತೀರಾ. ಸೊ ಬೈಲಿಂಗ್ವಲ್ ಮೆಥಡ್ ಕೊಟ್ಟಿಲ್ಲ. ಸೊ ಬೈಲಿಂಗ್ವಲ್ ಮೆಥಡಲ್ಲಿ 2 ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಮಲ್ಟಿಲಿಂಗ್ವಲಿಸಮ್. ಅಂದರೆ ಮಲ್ಟಿಲಿಂಗ್ವಲಿಸಮ್ ಅಂತಂದರೆ ಏನು, ಒಂದು ಕ್ಲಾಸಲ್ಲಿ ಒಂದು ಭಾಷೆಗಿಂತ ಜಾಸ್ತಿ ಭಾಷೆ ಮಾತಾಡ್ತೀವಲ್ವ, ಅದಕ್ಕೆ ಮಲ್ಟಿಲಿಂಗ್ವಲಿಸಮ್. ಮಲ್ಟಿಲಿಂಗ್ವಲಿಸಮ್ ಅಂದರೆ ಏನು, ಬಹುಭಾಷಿತ ಕ್ಲಾಸ್ ರೂಮ್. ಮಲ್ಟಿಲಿಂಗ್ವಲಿಸಮ್, ಮಲ್ಟಿ ಅಂದರೆ ಬಹು, ಮೆನಿ, ಮಲ್ಟಿ ಅಂದರೆ ಬಹಳ, ಲಿಂಗ್ವಲಿಸಮ್ ಅಂದರೆ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 27. ಇನ್ ದ ನ್ಯೂ ಸಿಸ್ಟಮ್ ದ ಸ್ಟ್ರಕ್ಚರಲ್ ಸಿಚುಯೇಷನಲ್ ಮೆಥಡ್ ಆಫ್ ಲರ್ನಿಂಗ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಅವರು ಬರೀ ಸ್ಟ್ರಕ್ಚರಲ್ ಮೆಥಡ್ ಅಂತ ಕೊಡಬೇಕಾಗಿತ್ತು.
ಈ ಕ್ವೆಶನ್ ರಿಲೇಟ್ ಆಪ್ಷನ್ಸ್ ಕೊಟ್ಟಿರೋ ಪ್ರಕಾರ ಇದು ಸ್ಟ್ರಕ್ಚರಲ್ ಮೆಥಡ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನು ಸ್ಟ್ರಕ್ಚರಲ್ ಮೆಥಡ್ ಅಂದರೆ ದ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಈಸ್ ದ ಅಂತಂದು ಕೇಳಿದ್ದಾರೆ. ಸೊ ಸ್ಟ್ರಕ್ಚರಲ್ ಮೆಥಡ್ ಅಂದರೆ ಏನು? ಸಿಚುಯೇಷನಲ್ ಮೆಥಡ್ ಬೇರೆ, ಸ್ಟ್ರಕ್ಚರಲ್ ಮೆಥಡ್ ಬೇರೆ. ಸ್ಟ್ರಕ್ಚರಲ್ ಮೆಥಡ್ ಅಂದರೆ ಇಲ್ಲಿ ಒಂದು ಟೀಚಿಂಗ್ನ ಹೇಗಿರುತ್ತೆ ಅಂತಂದರೆ, ಒಂದು ಸೆಂಟೆನ್ಸಸ್ ಹೇಗಿರುತ್ತೆ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಆಗಿರುತ್ತೆ. ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಒಂದು ಸೆಂಟೆನ್ಸಸ್ ಫಾರ್ಮ್ ಮಾಡ್ತಾರೆ. ಈ ಮೇಯ್ನ್ ಇದರಲ್ಲಿ ಏನು ಅಂದರೆ ಒಂದು ಕರೆಕ್ಟ್ ಸೀಕ್ವೆನ್ಸ್ ಆಗಿ ಒಂದು ಪ್ಯಾಟ್ರನಲ್ಲಿ ಒಂದು ವರ್ಡ್ಸ್ನ ಅರೇಂಜ್ ಮಾಡಿರ್ತಾರೆ. ಸೊ ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಆಗೋ ಥರ ವರ್ಡ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಮೇಯ್ನ್ ಇದರಲ್ಲಿ ಒಂದು ಸೆಂಟೆನ್ಸಸ್ ಕಲಿಸೋದಕ್ಕೋಸ್ಕರ ಇದು ಯೂಸ್ ಮಾಡೋದು. ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಒಂದು ಮೇಯ್ನ್ಲಿ ಇಟ್ ಟೀಚರ್ಸ್ ಟು ಲರ್ನ್ ಸೆಂಟೆನ್ಸಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ನೋಡಿ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಈ ಮೆಥಡ್ಸ್ ಬಗ್ಗೆ ಎಲ್ಲ ನಾನು ಡೀಟೇಲ್ಸಾಗಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇದೇ ಥರ ಇನ್ನೊಂದು ವಿಡಿಯೋ ಇದೆ, ಇದು ಪಾರ್ಟ್ 1, ಇನ್ನೊಂದು ಪಾರ್ಟ್ 2. ಗ್ರಾಮರ್, ಟ್ರಾನ್ಸ್ಲೇಷನ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್, ಬೈಲಿಂಗ್ವಲ್, ಇದೆಲ್ಲ ಈ ವಿಡಿಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಬೆಸ್ಟ್ practices of a teacher teaching difficult words in an English classroom is through. ಇವಾಗ ಒಂದು ಡಿಫಿಕಲ್ಟ್ ವರ್ಡ್ಸ್ ಹೇಳ್ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಕ್ಲಾಸ್ ರೂಮಲ್ಲಿ. ಇದು ಯಾವ ಮೆಥಡಿಂದ ಹೇಳ್ಕೊಡ್ಬೋದು? ಯಾವ ಮೆಥಡಿಂದ ಡಿಫಿಕಲ್ಟ್ ವರ್ಡ್ಸ್? ಇದಕ್ಕೆ ಆಪ್ಷನ್ ನಂಬರ್ 4 ಟ್ರಾನ್ಸ್ಲೇಷನ್ ಮೆಥಡ್ ಕರೆಕ್ಟ್. ಏನಕ್ಕೆ ಅಂದರೆ ಇವಾಗ ನಾನು ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಗ್ಲೀಷ್ನ ನಿಮಗೆ ಯಾವುದೋ ಒಂದು ವರ್ಡ್ಸ್ ಇರುತ್ತೆ, ಅದನ್ನು ನಿಮಗೆ ನಾನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಹೇಳಿ. ಫಾರ್ ಎಕ್ಸಾಂಪಲ್, ಇದು ಒಂದು ಕಾಂಪ್ರಿಹೆನ್ಷನ್ ಅಂದರೆ ಏನು, ಎನ್ಹ್ಯಾನ್ಸ್ ಅಂದರೆ ಏನು, ಇದೆಲ್ಲ ಒಂದು ಡಿಫಿಕಲ್ಟ್ ವರ್ಡ್ಸ್. ಇದೆಲ್ಲ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಒಂದು ಸ್ಪೈರಲ್ ಆಗಿರಲಿ, ಇದೆಲ್ಲ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಡಿಫಿಕಲ್ಟ್ ವರ್ಡ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡೋದು ಯಾವ ಮೆಥಡಲ್ಲಿ? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಥವಾ ಟ್ರಾನ್ಸ್ಲೇಷನ್ ಮೆಥಡ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ಗೆ ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತಲೂ ಹೇಳ್ತೀವಿ, ಒಂದು ಕ್ಲಾಸಿಕಲ್ ಮೆಥಡ್ ಅಂತಲೂ ಹೇಳ್ತೀವಿ. ಸೊ ನೀವು ನೀವು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇದೆಯಲ್ಲ, ಅದೊಂದು ಸರಿ ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಈ ಕ್ವೆಶನ್ 2017 ಅಥವಾ 2015 ಕ್ವೆಶನ್ ಪೇಪರಲ್ಲೂ ಕೇಳಿದರು ಕಾಟೆಟಲ್ಲಿ. ಇನ್ನೊಂದು, ಎಷ್ಟೋ ಜನ ಪೆಡಗಾಗಿ ಅಂತ ಹೇಳ್ತಾರೆ, ಪೆಡಲಾಜಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಪೆಡಗಾಜಿ, ಇಂಗ್ಲೀಷ್ ಪೆಡಗಾಜಿ. ಇನ್ನೊಂದು, ನೀವು ಬರಿತಿರೋದು ಕೆ-ಟೆಟ್ ಅಲ್ಲ. ಕೆ-ಟೆಟ್ ಅಂದರೆ ಕೇರಳ ಟೆಟ್, ಅದು ಕಾರ್-ಟೆಟ್ ಅಂದರೆ KARTET ಅಂದರೆ ಕರ್ನಾಟಕ ಟೆಟ್. ಕೆ-ಟೆಟ್ ಅಂದರೆ ಕೇರಳ ಟೆಟ್. ಅದು ನೀವು ಕೆ-ಟೆಟ್ ಅಂತ ಟೈಪ್ ಮಾಡಬೇಡಿ. ಯಾವುದಾದ್ರೂ ವೀಡಿಯೋಸ್ ಸರ್ಚ್ ಮಾಡಬೇಕಂದ್ರೆ ನೀವು ಕಾರ್-ಟೆಟ್ ಅಥವಾ ಟೆಟ್ ಅಂತ ಟೈಪ್ ಮಾಡಿ ಹುಡುಕಿ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಟೀಚರ್ ಕ್ರಿಯೇಟ್ಸ್ ಎ ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್ ಟು ದ ಲರ್ನರ್ ಟು ಬಿ ಆ್ಯನ್ ಇಂಡಿಪೆಂಡೆಂಟ್ ಲರ್ನರ್ ಥ್ರೂ. ನೋಡಿ, ಅಗೇನ್ ಆಪ್ಷನ್ ನಂಬರ್ 3 ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ರೈಟ್ ಆನ್ಸರ್. ಈ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಎಲ್ಲಿ ನೋಡಿದ್ರೂ ಬರ್ತಾ ಇರುತ್ತೆ. EVS ಅಲ್ಲಿ ಬಂತು, ನಿನ್ನೆ ಕ್ಲಾಸಲ್ಲಿ EVS ಕ್ಲಾಸಲ್ಲಿ ಬಂತು, ಮೊನ್ನೆ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬಂತು, ಇವಾಗ ಕನ್ನಡದಲ್ಲಿ ಬಂದಿದೆ. ಇದನ್ನು ಒಂದು ರಚನಾತ್ಮಕ ಅಂತ ಹೇಳ್ತಾರೆ. ಇದು EVS ಅಲ್ಲಿ, ಮ್ಯಾಥ್ಸಲ್ಲಿ, ಇಂಗ್ಲೀಷ್ ಪೆಡಗಾಜಿ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ, ಸೈಕಾಲಜಿ ಎಲ್ಲದರಲ್ಲೂ ಬರುತ್ತೆ. ಯಾವುದು? ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತಂದ್ಬಿಟ್ಟು. ಸೊ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಗ್ರೀನ್ ಕಲರ್ ಇದೆ ಆ ವಿಡಿಯೋದಲ್ಲಿ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂದರೆ ಏನು, ಮತ್ತು ಇವ್ರದ್ದು ಒಂದು ಪ್ರಗತಿಪರ ಶಿಕ್ಷಣ ಅವ್ರ ಬಗ್ಗೆ, ಒಂದು ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಅದು ಅಗೇನ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಏನು? ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಮಕ್ಕಳಿಗೆ ಪ್ರಯಾರಿಟಿ ಕೊಡೋದು, ಮಕ್ಕಳಿಗೆ ಅವರು ವಾಯ್ಸ್ನ ಅಂದರೆ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡೋದು, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಆಗಿರುತ್ತೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವೆನ್ ಎ ಟೀಚರ್ ಇನ್ವಾಲ್ವ್ಸ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಟು ಟೀಚ್ ಎ ಕಾನ್ಸೆಪ್ಟ್, ದ ಮೆಥಡ್ ದಟ್ ಕುಡ್ ವರ್ಕ್ ವೆಲ್ ಈಸ್. ಆಪ್ಷನ್ಸ್: lecture method, discussion method, audio visual aids, textbook and chalk and talk method. ಓಕೆ, ಆಪ್ಷನ್ ನಂಬರ್ 2 ಡಿಸ್ಕಷನ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್. ಏನು ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಟೀಚರ್ ಏನು ಮಾಡ್ತಾಯಿದ್ದಾರೆ? ಇನ್ವಾಲ್ವ್ಸ್
ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ನೋಡಿ, ಇದೇ ಕ್ವೆಶನ್ ನಿಮಗೆ ಮ್ಯಾಥ್ಸ್ ಪೆಡಗಾಜಿಲಿ ಕೇಳ್ಬೋದು, ಸೈನ್ಸ್ ಪೆಡಗಾಜಿಲಿ ಕೇಳ್ಬೋದು. ವೆರಿ ಈಸಿ ಕ್ವೆಶನ್ ಇದು, ಇಷ್ಟು ಈಸಿ ಕೇಳೋಲ್ಲ ಯೂಶ್ವಲಿ. ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಮೇನ್ ಡಿಮೆರಿಟ್ಸ್ ಆಫ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಆಪ್ಷನ್ಸ್: ಇಟ್ ಹ್ಯಾಂಪರ್ಸ್ ಫ್ಲೂಯೆನ್ಸಿ, ಮೆಂಟಲ್ ಟ್ರಾನ್ಸ್ಲೇಷನ್, ಡೆವಲಪ್ ಲವ್ ಫಾರ್ ಮದರ್ ಟಂಗ್, ಟು ಪ್ರೊಟೆಕ್ಟ್ ಒನ್ಸ್ ಓನ್ ಇಂಟ್ರೆಸ್ಟ್ ಇನ್ ಅ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಮೆಂಟಲ್ ಟ್ರಾನ್ಸ್ಲೇಷನ್ ಅಂದರೆ ಏನು? ಇವಾಗ ನೀವು ಯಾರಾದರೂ ನಿಮಗೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು ಒಂದು ಟಾಪಿಕ್ ಕೊಡ್ತಾರೆ. ನೀವು ಮೈಂಡಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀರಾ, ಮೈಂಡಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ತಿರ್ತೀರಾ. ಸೊ ಮೆಂಟಲ್ ಟ್ರಾನ್ಸ್ಲೇಷನ್ ಇಂದ ಏನಿದೆ, ಒಂದು ಕನ್ನಡದಲ್ಲಿ ಒಂದು ಸ್ವಲ್ಪ ಬೇರೆ ವರ್ಡ್ಸ್ ಇರುತ್ತೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಇಂಗ್ಲೀಷಲ್ಲಿ ಏನಾಗುತ್ತೆ, ತಪ್ಪಾಗಿಬಿಡುತ್ತೆ. ಸೊ ಮೆಂಟಲ್ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಇದು ಡಿಮೆರಿಟ್ ಆಫ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವೆಶನ್, ವೆನ್ ಅ ಟೀಚರ್ ಟೀಚರ್ಸ್ ಅ ಲೆಸನ್ ಬೈ ಗಿವಿಂಗ್ ಎಕ್ಸ್ಪ್ಲನೇಷನ್ ಓನ್ಲಿ ಇನ್ ಇಂಗ್ಲೀಷ್. ಯಾವುದೋ ಒಂದು ಕ್ಲಾಸ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಟೀಚ್ ಮಾಡ್ತಾ ಇದ್ದಾರೆ, ಅವರು ಎಕ್ಸ್ಪ್ಲನೇಷನ್ ಬರೀ ಇಂಗ್ಲೀಷಲ್ಲೇ ಕೊಡ್ತಾ ಇದ್ದಾರೆ. ಸೊ ದ ಮೆಥಡ್ ಎಂಪ್ಲಾಯ್ಡ್ ಬೈ ದ ಟೀಚರ್ ಈಸ್ ಆಪ್ಷನ್ಸ್: ಡೈರೆಕ್ಟ್ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್, ಸಿಚುಯೇಷನ್ ಮೆಥಡ್, ಕಮ್ಯುನಿಕೇಟಿವ್ ಮೆಥಡ್. ಸೊ ಯಾವ ಮೆಥಡಲ್ಲಿ? ಆಪ್ಷನ್ ನಂಬರ್ 1 ಡೈರೆಕ್ಟ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್. ಡೈರೆಕ್ಟ್ ಮೆಥಡಲ್ಲಿ ಏನಾಗುತ್ತೆ, ನೀವು ಇಂಗ್ಲೀಷ್ ಟೀಚ್ ಮಾಡ್ತಾಯಿದ್ರೆ ಇಂಗ್ಲೀಷಲ್ಲೇ ಮಾತಾಡೋದು, ದ ಹೋಲ್ ಡೇ ಇಂಗ್ಲೀಷಲ್ಲೇ ಮಾತಾಡೋದು. ಇನ್ನೂ ಮುಂದೆ ಕ್ವೆಶನ್ಸ್ ಇದೆ ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಈ ಕ್ವೆಶನ್ಸ್. ಡೈರೆಕ್ಟ್ ಮೆಥಡ್ ಆಗಿರಲಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಕ್ವೆಶನ್ಸ್ನ. ಓಕೆ, ನೆಕ್ಸ್ಟ್ ಕ್ವೆಶನ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಈಸ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಡೆವಲಪ್ಡ್ ಬೈ. ವೆರಿ ಇಂಪಾರ್ಟೆಂಟ್. ಅಗೇನ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್ ಯಾರು ಫೈಂಡ್ ಔಟ್ ಮಾಡಿದ್ದು, ಯಾರು ಡೆವಲಪ್ ಮಾಡಿದ್ದು? ಆಪ್ಷನ್ ನಂಬರ್ 4 ಜೆ ಆ್ಯಶರ್ ಇದಕ್ಕೆ ರೈಟ್ ಆನ್ಸರ್. ಈ ಕ್ವೆಶನ್ 2017 ಪೇಪರಲ್ಲೂ ಕೇಳಿದರು, 2020 ಪೇಪರಲ್ಲೂ ಕೇಳಿದರು, ಪೇಪರ್ 2 ಅಲ್ಲಿ ಕೇಳಿದರು. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಮೆಥಡ್ ಎಮರ್ಜ್ಡ್ ಅಂದರೆ ಏನು? ಹುಟ್ಟಿದ್ದು. ದ ಮೆಥಡ್ ಎಮರ್ಜ್ಡ್ ಆಸ್ ಅ ರಿಯಾಕ್ಷನ್ ಆಫ್ ದ ವೇರಿಯಸ್ ಡಿಮೆರಿಟ್ಸ್ ಆಫ್ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್. ಗ್ರಾಮರ್ ಟ್ರಾನ್ಸ್ಲೇಷನ್ ಸರಿ ಇಲ್ಲ ಅಂತಂದ್ಬಿಟ್ಟು ಏನು ಅದರದ್ದು ಒಂದು ಫಾಲ್ಟ್ಸ್ ಇತ್ತು, ಡಿಮೆರಿಟ್ಸ್ ಇತ್ತು, ಅದಕ್ಕೋಸ್ಕರ ಒಂದು ಹೊಸ ಮೆಥಡ್ ಸ್ಟಾರ್ಟ್ ಆಯಿತು. ಯಾವುದದು ಅಂದರೆ ಆಪ್ಷನ್ ನಂಬರ್ 3 ಡೈರೆಕ್ಟ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಇವಾಗ ಪ್ರತಿಯೊಂದು ವರ್ಡ್ಗೂ ಇಂಗ್ಲೀಷಿಂದ ಕನ್ನಡಕ್ಕೆ ಅಥವಾ ಕನ್ನಡದಿಂದ ಅದು ಯಾವ್ದು ಮದರ್ ಟಂಗ್ ಇರುತ್ತೋ ಅದರಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರೆ ಅವರು ಇಂಗ್ಲೀಷ್ಗಿಂತ ಜಾಸ್ತಿ ಕನ್ನಡ ಯೂಸ್ ಮಾಡೋದು ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಬರೀ ಇಂಗ್ಲೀಷ್ ಪೆಡಗಾಜಿನ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ಲ, ಹಾಗೆ ಟ್ರಾನ್ಸ್ಲೇಟ್ ಮಾಡಿ ಜಾಸ್ತಿ ಕನ್ನಡನೇ ಯೂಸ್ ಮಾಡ್ತಾ ಇರ್ತೀನಿ ನಾನು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಡೈರೆಕ್ಟ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಿಂದ ಡಿಮೆರಿಟ್ ಇರೋದ್ರಿಂದ ಡೈರೆಕ್ಟ್ ಮೆಥಡ್ ಬಂತು. ನೋಡಿ, ಇವಾಗ ಏನಕ್ಕೆ ಡೈರೆಕ್ಟ್ ಮೆಥಡ್ ಅಂತಂದರೆ, ಡೈರೆಕ್ಟ್ ಮೆಥಡಲ್ಲಿ ಏನಿರುತ್ತೆ, ಬರೀ ಇಂಗ್ಲೀಷೇ ಯೂಸ್ ಮಾಡ್ತಾ ಇರ್ತೀವಿ. ಒಂದೇ ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದೇ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ, ಒಂದು ಪ್ರೀವಿಯಸ್ ಇಯರ್ಸ್ ವಿಡಿಯೋ ಇದೆ ನಂದು, ಅದು ಒಂದು ಪಿಕ್ಚರ್ ತೋರಿಸ್ತೀನಿ ಮೇಲ್ಗಡೆದು ಹೇಗಿದೆ ಅಂತಂದ್ಬಿಟ್ಟು. ಅದರಲ್ಲಿ ನಾನು ಆಕ್ವಿಸಿಷನ್ ಮತ್ತು ಲರ್ನಿಂಗ್ ಇದೆಯಲ್ಲ ಅದು ಹೇಳಿಬಿಟ್ಟು ಅದಕ್ಕೆ L1 ಅಂದ್ರೇನು, L2 ಅಂದ್ರೇನು, ನೇಟಿವ್ ಲ್ಯಾಂಗ್ವೇಜ್ ಅಂದ್ರೇನು, ಮದರ್ ಟಂಗ್ ಅಂದ್ರೇನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ನ್ಯಾಚುರಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಸ್ ಸೆಕೆಂಡ್ ಲ್ಯಾಂಗ್ವೇಜ್? ಓಕೆ, ಇಲ್ಲಿ ನೋಡಿ, ಆಪ್ಷನ್ ನಂಬರ್ 3 ಡೈರೆಕ್ಟ್ ಮೆಥಡ್. ಯಾವುದು? ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ನ್ಯಾಚುರಲ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ಲುಕ್ ಆ್ಯಂಡ್ ಸೇ ಮೆಥಡ್ ಆಫ್ ರೀಡಿಂಗ್? ಇಲ್ಲಿ ನೋಡಿ ಹೇಳುವ ಪದ್ಧತಿ, ಕನ್ನಡದಲ್ಲಿ ನೋಡಿ ಹೇಳುವ ಪದ್ಧತಿ ಇದು. ಓಕೆ, ಇದರಲ್ಲಿ ಆಪ್ಷನ್ಸ್ ನೋಡಿ, ಆಲ್ಫಾಬೆಟಿಕ್ ಮೆಥಡ್, ದ ಫೋನಿಕ್ ಮೆಥಡ್, ದ ಸೆಂಟೆನ್ಸ್ ಮೆಥಡ್, ದ ವರ್ಡ್ ಮೆಥಡ್. ನೋಡಿ ಫ್ರೆಂಡ್ಸ್, ಇದು ನಾನು ಕನ್ನಡದಲ್ಲಿ ಆಲ್ರೆಡಿ ಕನ್ನಡ ಪೆಡಗಾಜಿಲಿ ಹೇಳ್ಕೊಟ್ಟಿದ್ದೀನಿ. ಒಂದು ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ ಇದೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ, ಈ ಅಕ್ಷರಮಾಲಾ ಪದ್ಧತಿ ಇದೆಲ್ಲ ಸೇಮ್ ಅದೇ. ಇದು ಅಕ್ಷರಮಾಲಾ ಪದ್ಧತಿ ಅಂದರೆ ಒಂದು ಆಲ್ಫಾಬೆಟಿಕ್ ಮೆಥಡ್, ಪದಮಾಲಾ ಪದ್ಧತಿ ಅಂದರೆ ಒಂದು ವರ್ಡ್ ಮೆಥಡ್, ವಾಕ್ಯಮಾಲಾ ಪದ್ಧತಿ ಅಂದರೆ ಸೆಂಟೆನ್ಸ್ ಮೆಥಡ್.
ಓಕೆ, ಇದಕ್ಕೆ ಆಪ್ಷನ್ ನಂಬರ್ 4 ದ ವರ್ಡ್ ಮೆಥಡ್ ರೈಟ್ ಆನ್ಸರ್, ಪದಮಾಲ ಪದ್ಧತಿ. ಫ್ರೆಂಡ್ಸ್, ನಾನು ಇನ್ನೊಂದು ಕನ್ನಡ ಪೆಡಗೋಜಿದು ಇದೇ ಥರ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್, ಹೂ ಡೆವಲಪ್ ಬೈಲಿಂಗ್ವಲ್ ಮೆಥಡ್? ಇಲ್ಲಿ JJ ಆಶರ್ ಅವರು ಯಾವುದು TPR ಮೆಥಡ್, ಇದು ಬೈಲಿಂಗ್ವಲ್ ಮೆಥಡ್ ಯಾರು? ಆಪ್ಷನ್ ನಂಬರ್ 2 ಪ್ರೊಫೆಸರ್ CJ ಡಾಟ್ಸನ್, ಬೈಲಿಂಗ್ವಲ್ ಮೆಥಡ್ ಡಾಟ್ಸನ್ ಅವರು. ಇನ್ನೊಂದು JJ ಆಶರ್ TPR ಮೆಥಡ್. ಓಕೆ, ಬೈಲಿಂಗ್ವಲ್ ಮೆಥಡ್ ಅಂದರೆ ಏನು ಒಂದು ಸರಿ ಗೊತ್ತಿರಬೇಕು ನಿಮಗೆ. ಬೈಲಿಂಗ್ವಲ್ ಮೆಥಡ್ ಅಂದರೆ 2 ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ. 2 ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ. ಯಾವುದು? ಒಂದು ಮದರ್ ಟಂಗ್, ಒಂದು ಮದರ್ ಟಂಗ್. ಇದು ನೆನಪಿಗಿರಬೇಕು, ಒಂದು ಮದರ್ ಟಂಗ್ ಮತ್ತು ಆ ಯಾವ ಲ್ಯಾಂಗ್ವೇಜ್ ನಾವು ಹೇಳ್ಕೊಡ್ತಾ ಇದ್ದೀವಿ ಆ ಲ್ಯಾಂಗ್ವೇಜ್. ಇವಾಗ ಇಂಗ್ಲೀಷ್ ನಾವು ಹೇಳ್ಕೊಡ್ತಾ ಇದ್ದರೆ ಇಂಗ್ಲೀಷ್ ಮತ್ತು ಮದರ್ ಟಂಗ್ ಎರಡು ಯೂಸ್ ಮಾಡ್ತೀವಿ ಬೈಲಿಂಗ್ವಲ್ ಮೆಥಡಲ್ಲಿ. ಓಕೆ, ವಿಚ್ ಈಸ್ ದ ಕ್ಲಾಸಿಕಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್? ಕ್ಲಾಸಿಕಲ್ ಮೆಥಡ್ ಅಂತ ಕೇಳ್ಬೋದು, ಅಥವಾ ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತ ಕೇಳ್ಬೋದು, ಒಂದು ಹಳೆ ಮೆಥಡ್ ಅಂತ ಕೇಳ್ಬೋದು. ಇದು ಯಾವುದು ಅಂತಂದ್ಬಿಟ್ಟು ಯಾವುದು? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ನೋಡಿ, ಇವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸೊ ಪಕ್ಕ ಕೊಟ್ಟಿದ್ದೀನಿ. ಏನು? ಬೈಲಿಂಗ್ವಲ್ ಮೆಥಡಲ್ಲಿ ಏನಾಯಿತು? 2 ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರಿ. ಯಾವುದು? ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್, ಅಂದರೆ ನೀವು ಇಂಗ್ಲೀಷ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಮದರ್ ಟಂಗ್ ಅಂದರೆ ಇವಾಗ ನಮ್ಮ ಮದರ್ ಟಂಗ್ ಯಾವುದು? ಕನ್ನಡ. ಒಂದು ಮದರ್ ಟಂಗ್ ಮತ್ತು ಒಂದು ಇಂಗ್ಲೀಷ್ ಎರಡು ಏನಾಯಿತು? ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಇರುತ್ತೆ, ಒಂದು ಮದರ್ ಟಂಗ್ ಇರುತ್ತೆ ಬೈಲಿಂಗ್ವಲ್ ಮೆಥಡಲ್ಲಿ. ಆದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲೂ ಕೂಡ 2 ಲ್ಯಾಂಗ್ವೇಜ್ ಇರುತ್ತೆ. ಅದು ಯಾವುದು ಅಂತಂದರೆ, ಇವಾಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಏನಾಗುತ್ತೆ? ಒಂದು ಗ್ರಾಮರ್ ರೂಲ್ಸ್ನ ಹೇಳ್ಕೊಡ್ತಾರೆ. ಸ್ಟೂಡೆಂಟ್ಸ್ ಲರ್ನ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಅಪ್ಲೈ ದೋಸ್ ರೂಲ್ಸ್ ಬೈ ಟ್ರಾನ್ಸ್ಲೇಟಿಂಗ್ ಸೆಂಟೆನ್ಸಸ್. ಇಲ್ಲಿ ಒಂದು ಏನು ಮಾಡ್ತಾರೆ? ಟ್ರಾನ್ಸ್ಲೇಟ್ ಮಾಡ್ತಾರೆ. ಆಮೇಲೆ ಒಂದು ರೂಲ್ಸ್ ಇರುತ್ತೆ, ಗ್ರಾಮ್ಯಾಟಿಕಲ್ ರೂಲ್ಸ್ ಇರುತ್ತೆ. ಇಲ್ಲಿ ಈ ಮೆಥಡಲ್ಲಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಮತ್ತು ನೇಟಿವ್ ಲ್ಯಾಂಗ್ವೇಜ್ ಎರಡರಲ್ಲಿ ಒಂದು ಸೆಂಟೆನ್ಸಸ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ಆದರೆ ಆ ರೂಲ್ಸ್ ಫಾಲೋ ಮಾಡಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ. ಇವಾಗ ನಿಮಗೆ LSRW ಬಗ್ಗೆ ಗೊತ್ತಿದೆ ಅಲ್ವಾ? ಮೇನ್ LSRW ಗೊತ್ತಿದೆ. ಈ ಗ್ರಾಮರ್ ಟ್ರಾನ್ಸ್ಲೇಷನ್ನಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡಿ, ಈ ಥರ ವಿಡಿಯೋ ಇದೆ, ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟಲ್ಲಿ. ಅಕಸ್ಮಾತ್ ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ವೀಡಿಯೋಸಲ್ಲಿ ಹೀಗೆ ಸ್ಕ್ರೋಲ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ, ಒಂದೊಂದೇ ವಿಡಿಯೋ ನೋಡ್ಕೊಂಡು ಹೋಗಿ. ಈ ಥರ ಕಾಣಿಸುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಅಕ್ವಿಸಿಷನ್ ಆಗಿರಲಿ, ಅಕ್ವೈರ್ ಅಂತಂದ್ಬಿಟ್ಟು ಕ್ವೆಶನಲ್ಲಿ ಬೇರೆ ಪೆಡಗಾಜಿಲ್ಲಾದರೂ ಕೇಳ್ಬೋದು. ಅಕ್ವೈರ್ ಅಂತ ಕೇಳ್ತಾರೆ, ಅಕ್ವಿಸಿಷನ್, ಲರ್ನಿಂಗ್, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್. ಈ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇದು ರೀಡಿಂಗ್ ಸ್ಟ್ರಾಟಜೀಸ್. ಇದು ಅಂದರೆ ರೀಡಿಂಗ್, ರೈಟಿಂಗ್, LSRW ಇದೆಯಲ್ಲ, ಆ ರೀಡಿಂಗಲ್ಲಿ ಅದು ಸಬ್ ಸ್ಕಿಲ್ಸ್. ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್ ಇದೆಲ್ಲ ಸ್ಟ್ರಾಟಜೀಸ್ ಆಫ್ ರೀಡಿಂಗ್. ಓಕೆ, ನಾನು ಇವಾಗ ಹೇಳ್ತಾ ಹೋಗ್ತಾ ಇರ್ತೀನಿ, ನೀವು ಮಾರ್ಕ್ಸ್ ಕೌಂಟ್ ಮಾಡ್ತಾ ಇರಿ. ಯಾವ್ಯಾವ ಕ್ವೆಶನ್ಗೆ ಎಷ್ಟು ಮಾರ್ಕ್ಸ್ ನಿಮಗೆ ಬರುತ್ತೆ ಅಂತಂದ್ಬಿಟ್ಟು ನೀವು ಕೌಂಟ್ ಮಾಡ್ಕೊಂಡು ಹೋಗಿ. ಓಕೆ, ಈ ಕ್ವೆಶನ್ ನಂಬರ್ 20 ಕಾಣಿಸ್ತಾ ಇದೆಯಾ ನಿಮಗೆ? ಕ್ವೆಶನ್ ನಂಬರ್ 20, ಸ್ಕ್ಯಾನಿಂಗ್ ಆ್ಯಂಡ್ ಸ್ಕಿಮ್ಮಿಂಗ್. ಇದು ಪೇಪರ್ 1 2020 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಿಂದು. ಓಕೆ, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಡೋಂಟ್ ವರಿ. ಏನು? ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಬಗ್ಗೆ 1 ಮಾರ್ಕ್ ಬರ್ಕೊಳ್ಳಿ. 1 ಮಾರ್ಕ್ ಕಂಪಲ್ಸರಿ. ಇದು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಓಕೆ, ಇನ್ನೊಂದು ಇದು ಕ್ವೆಶನ್ ನಂಬರ್ 21, ಅದು ಕಂಪಲ್ಸರಿ. ಇದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಎಲ್ಲದರಲ್ಲೂ ಕೊಡ್ತಾರೆ. ಆಡಿಟರಿ ಲರ್ನರ್ಸ್, ಕೈಸ್ಥೆಟಿಕ್ ಲರ್ನರ್, ವಿಜುವಲ್ ಲರ್ನರ್, ಟೈಪ್ಸ್ ಆಫ್ ಲರ್ನರ್ಸ್. ಓಕೆ, ಇದು 2 ಮಾರ್ಕ್ಸ್ ಆಯ್ತು ಇವಾಗ. ಓಕೆ, ಇನ್ನೊಂದು ಒಂದು ಗಟ್ಟಿ ವಾಚನ, ರೀಡಿಂಗ್ ಅಲೌಡ್ ಅಂತ ಇದೆ ನೋಡಿ. ಗಟ್ಟಿ ವಾಚನ ಕನ್ನಡ ಪೆಡಗಾಜಿಲಿ ಇದರಲ್ಲಿ ಸೈಲೆಂಟ್ ರೀಡಿಂಗ್ ಆದರೂ ಕೊಡ್ಬೋದು, ಲೌಡ್ ರೀಡಿಂಗ್ ಆದರೂ ಕೊಡ್ಬೋದು. ಓಕೆ, ಇದು ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಓಕೆ, ನಾಟ್ ನೆಸಸರಿ.
ಕಂಪಲ್ಸರಿ ಕ್ವೆಶನ್ಸ್ ಇದು ಪಕ್ಕ ಕಂಪಲ್ಸರಿ ಕ್ವೆಶನ್ಸ್ ಇದು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ನೋಡಿ, ಲ್ಯಾಂಗ್ವೇಜ್ ಆಕ್ವಿಸಿಷನ್ ಅಕ್ಕರ್ಸ್ ಓನ್ಲಿ ವೆನ್ ಅಂತ ಇದೆ. ನೋಡಿ, ಲ್ಯಾಂಗ್ವೇಜ್ ಆಕ್ವಿಸಿಷನ್ ಮೀನಿಂಗ್ ಗೊತ್ತಿದ್ರೆ ತಾನೇ ನಿಮಗೆ ಆಕ್ವಿಸಿಷನ್ ಅಂದರೆ ಬರೆಯೋಕ್ಕಾಗೋದು. ಸೊ ಆ ವಿಡಿಯೋಸ್ನ ನೋಡಿ, ಆಕ್ವಿಸಿಷನ್ ಬಗ್ಗೆ ಇದೆ ನೋಡಿ. ಓಕೆ, ಅಗೇನ್ ಇದು ಆಕ್ವಿಸಿಷನ್ ಬಗ್ಗೆ ಈ ಥರ ಕೇಳಲಿಲ್ಲ ಅಂದ್ರೂ ಬೇರೆ ಯಾವ ರೀತಿನಾದರೂ 1 ಮಾರ್ಕ್ ಕಂಪಲ್ಸರಿ ಇದರಲ್ಲಿ ಆಕ್ವಿಸಿಷನ್ ಬಗ್ಗೆ ಯಾವ ರೀತಿನಾದರೂ ಕ್ವಶನ್ ಕೇಳ್ಬೋದು. ಈ ಇಂಗ್ಲೀಷ್ ಪೆಡಗಾಜಿ ಅಂತಲೇ ಅಲ್ಲ, ಬೇರೆ ಯಾವ ಪೆಡಗಾಜಿ ಇಲ್ಲಾದರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಪೇಪರ್ ನೋಡೋಣ. ಅಲ್ಲಿ ಸಿಲೆಬಲ್ಸ್ ಬಗ್ಗೆ ಕೇಳ್ತಾರೆ. ಏನು ಸಿಲೆಬಲ್ಸಲ್ಲಿ ಆ್ಯಕ್ಚುಲಿ 2 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಈಸಿಯಾಗಿ 2 ಮಾರ್ಕ್ಸ್ ನೀವು ಗೇನ್ ಮಾಡ್ಕೋಬೋದು, ಅರ್ನ್ ಮಾಡ್ಬೋದು. ಆ್ಯಕ್ಚುಲಿ ಒಂದೇ ಕೊಡೋದು, 2020ಲಿ 2 ಕೊಟ್ಟಿದ್ದಾರೆ. 1 ಮಾರ್ಕ್ಸ್ ಇದರಲ್ಲಿ ಪಕ್ಕಾ ಗ್ಯಾರಂಟಿ. ಸಿಲೆಬಲ್ಸ್ ಬಗ್ಗೆ ಡೀಟೇಲಾಗಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಗ್ರಾಮರಲ್ಲಿ ಏನೇನು ಕೊಡ್ತಾರೆ, ಯಾವ್ಯಾವ ರೀತಿ ಡೀಟೇಲಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಗ್ರಾಮರ್ ಬಗ್ಗೆ. ಒಂದು ಡಿಪ್ಥಾಂಗ್ಸ್ ಅಂದರೆ ಏನು, ಒಂದು ಮೆಟಫರ್, ಸಿಮಿಲಿ, ಇದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ವಿಡಿಯೋ, ಇಂಗ್ಲೀಷ್ ಗ್ರಾಮರ್ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೋಡಿ, ನಾನು ಮೊನ್ನೆ ಹಾಕಿದ್ದೆ ಒಂದು ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಇರುತ್ತಲ್ಲ, ಅದರಲ್ಲಿ ಕೊಟ್ಟಿದ್ದೆ. ಐಡೆಂಟಿಫೈ ಎ ರಿಸೆಪ್ಟಿವ್ ಸ್ಕಿಲ್ಸ್ 2020 ಪೇಪರ್ ಇದು. ಐಡೆಂಟಿಫೈ ಎ ರಿಸೆಪ್ಟಿವ್ ಸ್ಕಿಲ್ಸ್ ನೋಡಿ, 2020 ಕ್ವೆಶನ್ ಪೇಪರ್ ಇದು. ಅಕ್ಟೋಬರಲ್ಲಿ ನಡೆದಿತ್ತಲ್ಲ, ಅದು 2020 ಕ್ವೆಶನ್ ಪೇಪರ್ ಇದು. ನೋಡಿ, ಇಲ್ಲಿ ನಿಮಗೆ ಯಾವುದು ಗ್ರಹಿಸುವ ಕೌಶಲ್ಯಗಳು ಯಾವುದು, ರಿಸೆಪ್ಟಿವ್ ಸ್ಕಿಲ್ಸ್ ಯಾವುದು ಅಂತ ಕೇಳಿದ್ದಾರೆ. ರಿಸೆಪ್ಟಿವ್ ಸ್ಕಿಲ್ಸ್ ಮತ್ತು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂದರೆ ಉತ್ಪಾದಕ ಕೌಶಲ್ಯಗಳು ಯಾವುದು ಅಂತ ಕೇಳ್ತಾರೆ. ಇದು ರಿಸೆಪ್ಟಿವ್ ಸ್ಕಿಲ್ಸ್. ರಿಸೀವ್, ನಾನು ಇವಾಗ ಹೇಳ್ತಾ ಇದ್ದೀನಿ, ನೀವು ಒಂದು ಇನ್ಫಾರ್ಮೇಷನ್ ಲಿಸನ್ ಮಾಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ. ಸೊ ನೀವು ರಿಸೀವ್ ಮಾಡ್ತಾ ಇದ್ದೀರಾ, ಒಂದು ಇನ್ಫಾರ್ಮೇಷನ್ನ ನಿಮ್ಮೊಳಗಡೆ ತಗೋತಾ ಇದ್ದೀರಾ, ಅದು ರಿಸೆಪ್ಟಿವ್. ಸ್ಪೀಕಿಂಗ್ ಮತ್ತು ರೈಟಿಂಗ್ ಇದೆಯಲ್ಲ, ನೀವು ಇವಾಗ ಏನೋ ಒಂದು ನಿಮ್ಮ ಭಾವನೆಗಳನ್ನ ಹೇಳಬೇಕು. ಅದು ಬರೆಯೋದರ ಮೂಲಕ ಆದರೂ ಹೇಳ್ಬೋದು, ಬರವಣಿಗೆ ರೈಟಿಂಗ್ ಮೂಲಕನಾದರೂ ಹೇಳ್ಬೋದು. ಸ್ಪೀಕಿಂಗ್, ಇವಾಗ ನೀವು ಯಾರಿಗೋ ಇಷ್ಟಪಡ್ತಾ ಇದ್ದೀರಾ, ನೀವು ನಾನು ನಿಮಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಬೇಕು. ಸೊ ನೀವು ಅದು ಮೆಸೇಜ್ ಮೂಲಕನಾದರೂ ಬರೆದ್ಬಿಟ್ಟು ಕಳಿಸ್ಬೋದು, ಅಥವಾ ಸ್ಪೀಕಿಂಗ್ ಬಾಯಿಂದ ಹೇಳಿಬಿಟ್ಟು ಎಕ್ಸ್ಪ್ರೆಸ್ ಮಾಡ್ಬೋದು. ನೀವೇನು ಮಾಡ್ತಾಯಿದ್ದೀರಾ ಅಲ್ಲಿ, ನೀವು ಉತ್ಪಾದನೆ ಮಾಡ್ತಾಯಿದ್ದೀರಾ. ಉತ್ಪಾದಕ ಕೌಶಲ್ಯ ಯಾವುದು, ರೈಟಿಂಗ್ ಮತ್ತು ಸ್ಪೀಕಿಂಗ್. ಎಲ್ ಮತ್ತು ಆರ್, ರಿಸೆಪ್ಟಿವ್. LR ಲಿಸ್ನಿಂಗ್ ಮತ್ತು ರೀಡಿಂಗ್ ಕೂಡ ರಿಸೆಪ್ಟಿವ್ ಸ್ಕಿಲ್ ಆಗಿರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಇದರಲ್ಲಿ ರಿಪೀಟ್ ಆಗುತ್ತೆ, ಇದು ಇಂಪಾರ್ಟೆಂಟ್. ಓಕೆ, 1 ಮಾರ್ಕ್ ಅದು. ನೆಕ್ಸ್ಟ್ ನೋಡಿ, ಅಗೇನ್ ಯಾವುದಿದೆ, ಮೆಥಡ್ಸ್ 2 ಕೇಳಿದ್ದಾರೆ. ಮೆಥಡ್ಸ್, ಸ್ಟ್ರಕ್ಚರಲ್ ಅಪ್ರೋಚ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. 2 ಮಾರ್ಕ್ಸ್. ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಮಾರ್ಕ್ಸ್ ಇದೆ, ಇದು ಇಂಪಾರ್ಟೆಂಟ್. 2 ಕೇಳಲ್ಲ, ಒಂದೇ ಕೇಳೋದು, 1 ಮಾರ್ಕ್. ನೋಡಿ, ಇಲ್ಲಿ ಸಿಲೆಬಲ್ಸ್ ಬಗ್ಗೆ 2 ಕ್ವೆಶನ್ಸ್ ಕೇಳಿದ್ದಾರೆ, ಒಂದೇ ಕೇಳೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 19 ನೋಡಿ. ಇಲ್ಲಿ ಕ್ವೆಶನ್ ನಂಬರ್ 19ಅಲ್ಲಿ ಏನು ಕೇಳಿದ್ದಾರೆ, ಯಾವ ಮೆಥಡಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ವಾಲ್ವ್ ಮಾಡ್ಕೋತಾರೆ ಟೀಚರ್ ಅಂತಂದ್ಬಿಟ್ಟು 2017ಅಲ್ಲಿ ಕೇಳಿದರು, ಅಗೇನ್ 2020ಅಲ್ಲಿ ಕೇಳಿದ್ದಾರೆ. ನೋಡಿ, ಇದು ಪೇಪರ್ 2 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದರಲ್ಲಿ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಯೂಶ್ವಲಿ ಪೇಪರ್ 2 ಅಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವರು ಏನು ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ದ ಸ್ಪೀಕರ್ ವೆನ್ ಹಿ ಸೇಸ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್, ಐ ಆಮ್ ವೆರಿ ಸಾರಿ ಟು ಹಿಯರ್ ದಟ್ ಅಂತ ಕೇಳಿಬಿಟ್ಟು ಡು ಯು ನೀಡ್ ಎನಿ ಹೆಲ್ಪ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಮಾಡ್ತಿರೋದು ಇವರು, ಶೋಯಿಂಗ್ ಸಿಂಪತಿ. ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಅವರು ಅಪೋಲೋಜೈಸ್ ಮಾಡ್ತಾ ಇದ್ದಾರೋ, ಅಪೋಲೋಜೈಸ್ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೋ, ಅಥವಾ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವರು ಒಂದು ಹೆಲ್ಪ್ ಆಫರ್ ಮಾಡ್ತಾ ಇದ್ದಾರೋ, ಆಫರಿಂಗ್ ಹೆಲ್ಪ್ ಮಾಡ್ತಾ ಇದ್ದಾರೋ, ಏನು ಈ ಸ್ಟೇಟ್ಮೆಂಟ್ ಅಂತಂದ್ಬಿಟ್ಟು ಕೇಳ್ತಾರೆ. ಇದು ಪೇಪರ್ 2 ಅಲ್ಲಿ ಕಂಪಲ್ಸರಿ ಕೇಳ್ತಾರೆ. ಇನ್ನೊಂದು ಪೇಪರ್ 2 ಅಲ್ಲಿ ಈ ಥರ ಕ್ವೆಶನ್ ಕೇಳ್ತಾರೆ. ಈ ಥರ ಕ್ವೆಶನ್ ಕೇಳಿಬಿಟ್ಟು ಈ ಡೈಲಾಗ್ಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಯಾವುದು ಮಿಸ್ಟೇಕ್ ಇದೆ ಕಂಡುಹಿಡೀರಿ ಅಂತ ಹೇಳ್ತಾರೆ.
ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಫಸ್ಟ್ ಲ್ಯಾಂಗ್ವೇಜ್ ಆದರೂ ಆಗಿರಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಎರಡರಲ್ಲೂ ಕೇಳ್ತಾರೆ. ಇದು ಮತ್ತು ಇದು ಕೂಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಎರಡರಲ್ಲೂ ಕೇಳ್ತಾರೆ, ಇದೆರಡು. ಓಕೆ, ಇವಾಗ ಇನ್ನೊಂದು ಇವ್ಯಾಲ್ಯೂಯೇಷನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಿರಲಿ, ಒಂದು ಸಮ್ಮೇಟಿವ್ ಅಸೆಸ್ಮೆಂಟ್ ಆಗಿರಲಿ. ಡಯಾಗ್ನೋಸ್ಟಿಕ್ ಟೆಸ್ಟ್ 1 ಮಾರ್ಕ್ ಅಥವಾ ಅಚೀವ್ಮೆಂಟ್ ಟೆಸ್ಟ್ ಎರಡರಲ್ಲಿ ಒಂದು. ಡಯಾಗ್ನೋಸ್ಟಿಕ್ ಅಥವಾ ಅಚೀವ್ಮೆಂಟ್ ಟೆಸ್ಟ್ ಎರಡರಲ್ಲಿ ಒಂದು ಕಂಪಲ್ಸರಿ 1 ಮಾರ್ಕ್ ಅದರಲ್ಲಿ. ಓಕೆ, ಅದಾದಮೇಲೆ ಬರ್ಕೋತಾ ಇದ್ದೀರಾ ಅಲ್ವಾ ಮಾರ್ಕ್ಸ್ ನೀವು? ಓಕೆ, ಅದಾದಮೇಲೆ ಇಲ್ಲಿ ಇದು ಟೀಚಿಂಗ್ ಏಡ್ಸ್ ಬಗ್ಗೆ ಕ್ವೆಶ್ಚನ್ ನಂಬರ್ 20 ಇದೆ ನೋಡಿ. ಇದು ಟೀಚಿಂಗ್ ಏಡ್ಸ್, ಆಡಿಯೋ ಏಡ್ಸ್. ಇದು ಏನೋ ಒಂದು ಕ್ವೆಶ್ಚನ್ ಕೊಟ್ಬಿಟ್ಟು ಇದು ಆಡಿಯೋ ಏಡಾ ಅಥವಾ ವಿಜುವಲ್ ಏಡಾ ಅಥವಾ ಆಡಿಯೋ ವಿಜುವಲ್ ಏಡಾ ಇದು ಏನು ಅಂತಂದ್ಬಿಟ್ಟು ಈ ಥರ ಕ್ವೆಶ್ಚನ್ ಕೊಡ್ತಾರೆ, ಪ್ಲಸ್ ಆ ಥರ ಕೇಳ್ತಾರೆ. ಇದೇನಾಯಿತು ಆಡಿಯೋ ವಿಜುವಲ್ ಏಡ್ಸ್ ಬಗ್ಗೆ 1 ಕ್ವೆಶ್ಚನ್, 1 ಮಾರ್ಕ್ ಕಂಪಲ್ಸರಿ ಎಲ್ಲ ಪೇಪರಲ್ಲೂ, ಪೇಪರ್ 1, ಪೇಪರ್ 2, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲದರಲ್ಲೂ. ಓಕೆ, ಅಗೇನ್ ಇಲ್ಲಿ ಡೈರೆಕ್ಟ್ ಮೆಥಡ್ ಬಗ್ಗೆ ಕೇಳಿದ್ದಾರೆ. ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್. ಇಲ್ಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಫಸ್ಟ್ ನಿಮಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಗೊತ್ತಿರಬೇಕಲ್ವಾ? ಸೊ ನೀವು ನನ್ನ ವೀಡಿಯೋಸ್ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಇಂಗ್ಲೀಷ್. ಮದರ್ ಟಂಗ್ ಬಿಟ್ಟು ಮದರ್ ಟಂಗ್ ಯಾವುದು? ಮದರ್ ಟಂಗ್ ಅಂದರೆ ನೇಟಿವ್ ಲ್ಯಾಂಗ್ವೇಜ್ ಅಥವಾ ಹೋಮ್ ಲ್ಯಾಂಗ್ವೇಜ್. ಅದು L1 ಹೋಮ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ 1 ಯಾವುದು? ನಮ್ಮ ಮದರ್ ಟಂಗ್. L2 ಇದು ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು? ಇದು L2. ಲ್ಯಾಂಗ್ವೇಜ್ 2 ಇಂಗ್ಲೀಷ್. ಇವಾಗ ಡೈರೆಕ್ಟ್ ಮೆಥಡಲ್ಲಿ ಏನು ಇಂಗ್ಲೀಷ್ ಟೀಚ್ ಮಾಡ್ತಾಯಿದ್ರೆ ಇಂಗ್ಲೀಷಲ್ಲೇ ಮಾತಾಡಬೇಕು ಡೈರೆಕ್ಟ್ ಮೆಥಡಲ್ಲಿ. ಓಕೆ ನೋಡಿ, ಇದು ಅಗೇನ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್. ಇದು ಏನು ಹೇಳಿ? ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್. ಇಂಡಕ್ಟಿವ್ ಮೆಥಡ್ ಅಂದರೆ ಏನು? ಗ್ರಾಮರ್. ಸೂರಜ್ ಈಸ್ ಟೀಚಿಂಗ್ ಗ್ರಾಮರ್ ಯೂಸಿಂಗ್ ಇಂಡಕ್ಟಿವ್ ಮೆಥಡ್. ಹಿ ಹ್ಯಾಸ್ ಟು ಫಸ್ಟ್ ಗಿವ್ ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಏನು ರೂಲ್ ಅಂತ ಹೇಳೋದು. ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡ್. ಒಂದು ಇಂಗ್ಲೀಷ್ ಪೆಡಗಾಜಿಯಲ್ಲಿ 1 ಮಾರ್ಕ್, ಕನ್ನಡ ಪೆಡಗಾಜಿಯಲ್ಲಿ 1 ಮಾರ್ಕ್, 2 ಮಾರ್ಕ್ಸ್ ಇದು. ಅಥವಾ ಪ್ಲಸ್ ಇನ್ನೊಂದು ಮ್ಯಾಥ್ಸಲ್ಲಿ, EVS ಅಲ್ಲಿ ಅಥವಾ ಮ್ಯಾಥ್ಸ್ ಸೈನ್ಸಲ್ಲಿ ಅಥವಾ ಸೋಷಲಲ್ಲಿ ಯಾವುದೇ ಒಂದು ಪೆಡಗಾಜಿಲಿ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ 2 ಮಾರ್ಕ್ಸ್ ಇನ್ನು ಕೇಳ್ತಾರೆ. ಒಂದು ಲ್ಯಾಂಗ್ವೇಜಲ್ಲಿ, ಒಂದು ಬೇರೆ ಸಬ್ಜೆಕ್ಟ್ಸಲ್ಲಿ 2 ಮಾರ್ಕ್ಸ್ ಕಂಪಲ್ಸರಿ. ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಎರಡೂ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಕ್ವೆಶ್ಚನ್ ನಂಬರ್ 29 ನೋಡಿ. ಇದರಲ್ಲಿ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಕೇಳಿದ್ದಾರೆ. ಸೊ ಕನ್ನಡ ಪೆಡಗಾಜಿಲಿ ಒಂದು ರೆಮಿಡಿಯಲ್ ಟೀಚಿಂಗ್ ಕ್ವೆಶ್ಚನ್ ಕೇಳ್ತಾರೆ. ಕನ್ನಡ ಪೆಡಗಾಜಿಲಿ ಪರಿಹಾರ ಬೋಧನೆ ಅಂತಂದ್ಬಿಟ್ಟು ಹೇಳ್ತೀವಿ. ಪರಿಹಾರ ಬೋಧನೆ ಅಂದ್ರೇನು? ರೆಮಿಡಿಯಲ್ ಟೀಚಿಂಗ್ ಬಗ್ಗೆ. ಅಥವಾ ಮ್ಯಾಥ್ಸ್ ಪೆಡಗಾಜಿಲಿ ಕೇಳ್ಬೋದು, ಅಥವಾ ಒಂದು EVS ಪೆಡಗಾಜಿಲಿ ಕೇಳ್ಬೋದು. ರೆಮಿಡಿಯಲ್ ಟೀಚಿಂಗ್ ಬಗ್ಗೆ 1 ಮಾರ್ಕ್ ಕಂಪಲ್ಸರಿ. 1 ಕ್ವೆಶ್ಚನ್ ಯಾವುದೇ ಸಬ್ಜೆಕ್ಟಲ್ಲಿ ಕೇಳ್ಬೋದು. ರೆಮಿಡಿಯಲ್ ಟೀಚಿಂಗ್ 1 ಮಾರ್ಕ್ ಕಂಪಲ್ಸರಿ. ನೋಡಿ, ಇದು ಕ್ವೆಶ್ಚನ್ ನಂಬರ್ 23. ಇದು ಪೀರ್ ಕರೆಕ್ಷನ್ ಅಂತ ಇದೆಯಲ್ಲ, ಇದು ಏನಿದು ಪೀರ್ ಕರೆಕ್ಷನ್ ಅಥವಾ ಪೀರ್ ಅಸೆಸ್ಮೆಂಟ್ ಅಂತಂದರೆ ಒಂದು ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಒಬ್ರಿಗೊಬ್ರು ಕರೆಕ್ಷನ್ ಮಾಡೋದು, ಒಬ್ರಿಗೊಬ್ರು ಒಂದು ಅಸೆಸ್ಮೆಂಟ್ ಮಾಡೋದು. ಪೀರ್ ಅಸೆಸ್ಮೆಂಟ್ ಅಂತಂದ್ಬಿಟ್ಟು ಪೇಪರ್ 1 ಸೈಕಾಲಜಿಲಿ ಕೇಳಿದರು, ಪೇಪರ್ 2 ಅಲ್ಲಿ ಇದು ಇಂಗ್ಲೀಷ್ ಪೆಡಗಾಜಿಲಿ ಕೇಳಿದ್ದಾರೆ. ಪೀರ್ ಕರೆಕ್ಷನ್ ಅಥವಾ ಒಂದು ಪೀರ್ ಅಸೆಸ್ಮೆಂಟ್ ಅಂದರೆ ಏನು? ಒಂದು ಗ್ರೂಪಲ್ಲಿ ಚಿಲ್ಡ್ರನ್ ಅಸೆಸ್ ದೇರ್ ಫ್ರೆಂಡ್ಸ್ ಅಥವಾ ಅಸೆಸ್ ದೇರ್ ಕ್ಲಾಸ್ಮೇಟ್ಸ್. ಅಗೇನ್ ನೋಡಿ, ಇದು ಕ್ವೆಶ್ಚನ್ ನಂಬರ್ 56 ಇದೆಯಲ್ಲ, ಇದು 2019 ಪೇಪರಲ್ಲೂ ಕೊಟ್ಟಿದ್ದಾರೆ, 2020 ಕ್ವೆಶ್ಚನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಸೊ ನಂದು ಒಂದು ವಿಡಿಯೋ ಇದೆ, ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಅಂತ ಇದೆ. ಅದರಲ್ಲಿ ನಿಮಗೆ ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂದರೆ ಏನು, ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂದರೆ ಏನು, ಡಿಸ್ಕ್ರಿಪ್ಟಿವ್ ಅಂದರೆ ಏನು ಎಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲಸ್ ಅದರಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಯೆಲ್ಲೋ ಕಲರಲ್ಲಿದೆ ನೋಡಿ, ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟಲ್ಲೇ ಇದೆ. ಅದು
ಇವ್ಯಾಲ್ಯೂಯೇಷನ್ ಅಥವಾ ಒಂದು ಮೌಲ್ಯಮಾಪನ ಅಂತ ಯೆಲ್ಲೋ ಕಲರಲ್ಲಿ ಬರೆದಿದೆ. ಸೊ ಇದು 1 ಮಾರ್ಕ್. ಇವ್ಯಾಲ್ಯೂಯೇಷನ್ ಬಗ್ಗೆ 1 ಮಾರ್ಕ್ ಕಂಪಲ್ಸರಿ. ಇಂಗ್ಲೀಷ್ ಪೆಡಗಾಜಿಲಾದರೂ ಕೇಳ್ಬೋದು, ಮ್ಯಾಥ್ಸಲ್ಲಾದರೂ ಕನ್ನಡದಲ್ಲಾದರೂ ಇವ್ಯಾಲ್ಯೂಯೇಷನ್ ಬಗ್ಗೆ ಅದರಲ್ಲಿ ಬರುತ್ತೆ, ಇದು ಮೌಲ್ಯಮಾಪನದಲ್ಲಿ ಬರುತ್ತಿದ್ದು. ಇನ್ನೊಂದು ಪಾರ್ಟ್ 13 ಅಂತ ಇದೆ ನೋಡಿ ಇಂಗ್ಲೀಷ್ ಪೆಡಗಾಜಿಲಿ. ಅದರಲ್ಲಿ ಒಂದು ಬೇರೆ ಬೇರೆ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ. ಯಾವುದು ಒಂದು 3 ಪಿಲ್ಲರ್ಸ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಆ ಥರ ಎಲ್ಲ ಬೇರೆ ಬೇರೆ ಕ್ವೆಶನ್ಸ್ ಕೇಳಿದ್ದಾರೆ ಮ್ಯಾಥ್ಸ್ ಪೆಡಗಾಜಿಲು. ಯೂಶ್ವಲಿ ಪೇಪರ್ 2 ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಪೇಪರ್ 2 ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೇಳಿರ್ತಾರೆ, ಡೈರೆಕ್ಟ್ ಕ್ವೆಶನ್ಸ್ ಕೇಳಿರಲ್ಲ. ಸೊ ಪೇಪರ್ 2 ಅಲ್ಲಿ ಏನಿದೆ ಸೈಲೆಂಟ್ ಲೆಟರ್ಸ್ ಬಗ್ಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ನಾನು ಗ್ರಾಮರ್ ವಿಡಿಯೋ ಬೇರೆದು ಮಾಡ್ತೀನಿ. ಇವಾಗ ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಅಗೇನ್ ಅಕ್ವೈರ್ ಅಂತ ಬಂತು, ಆಕ್ವಿಸಿಷನ್. ಏನಿಲ್ಲಿ ಇದ್ರ ಅರ್ಥ ಏನು ಅಂತಂದ್ಬಿಟ್ಟು ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಇದು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಡಿಯೋ ನೋಡಿ. ಇವಾಗ ಈ ಕ್ವೆಶನಲ್ಲಿ ಕ್ವೆಶನ್ ನಂಬರ್ 46 ಅಲ್ಲಿ ನೋಡಿ, ಕ್ವೆಶನ್ ನಂಬರ್ 46 ಅಲ್ಲಿ ಫೋನಿಕ್ ಮೆಥಡ್ ಅಂದರೆ ಸೌಂಡ್ಸ್ಗೆ ರಿಲೇಟ್ ಆಗಿರೋದು ಫೋನಿಕ್ ಮೆಥಡ್. ಸೆಂಟೆನ್ಸಸ್ಸಿಗೆ ಯಾವುದು ಒಂದು ವಾಕ್ಯಮಾಲ ಪದ್ಧತಿ ಅಂತ ಹೇಳಿದ್ನಲ್ವಾ, ಸೆಂಟೆನ್ಸ್ ಮೆಥಡ್. ಸೆಂಟೆನ್ಸಸ್ಗೆ ಸೆಂಟೆನ್ಸ್ ಮೆಥಡ್, ವಾಕ್ಯಮಾಲ ಪದ್ಧತಿ. ಪದಮಾಲ ಪದ್ಧತಿ ಏನು, ವರ್ಡ್ ಮೆಥಡ್. ಯಾವುದು, ಲುಕ್ ಅಂಡ್ ಸೇ ಮೆಥಡ್ ಅಥವಾ ವರ್ಡ್ ಮೆಥಡ್, ಪದಮಾಲ ಪದ್ಧತಿ. ಅಥವಾ ನೆಕ್ಸ್ಟ್ ಅಕ್ಷರಮಾಲ ಪದ್ಧತಿ ಇರುತ್ತೆ, ಆ ಥರ ಬೇರೆ ಬೇರೆ. ಓಕೆ, ಜೇಮ್ಸ್ ಆ್ಯಶರ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. TPR ಅಂದರೆ ಏನು, ಫುಲ್ ಫಾರ್ಮ್ ಆಫ್ TPR ಅಂತ ಕೇಳಿದ್ದಾರೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. ಜೇಮ್ಸ್ ಆ್ಯಶರ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅಥವಾ JJ ಆ್ಯಶರ್ ಅಂತ ಕೊಡ್ಬೋದು. ಓಕೆ, ಇಲ್ಲಿ ಅಗೇನ್ ನೋಡಿ ಏನಿದೆ, ಒಂದು ಆಡಿಯೋ ಏಡ್ಸ್ ಬಗ್ಗೆ, ಟೀಚಿಂಗ್ ಏಡ್ಸ್ ಬಗ್ಗೆ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ವಿಜುವಲ್ ಏಡ್ಸ್ ಬಗ್ಗೆ ಕೇಳ್ಬೋದು, ಆಡಿಯೋ ಏಡ್ಸ್ ಬಗ್ಗೆ ಕಂಪಲ್ಸರಿ 1 ಕ್ವೆಶನ್. ಓಕೆ, ನೆಕ್ಸ್ಟ್ ಇಲ್ಲಿ ರೆಮಿಡಿಯಲ್ ಟೀಚಿಂಗ್. ಹಿ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್ ಇನ್ ರೆಮಿಡಿಯಲ್ ಟೀಚಿಂಗ್ 1 ಮಾರ್ಕ್. ಓಕೆ, ಇವಾಗ ಇದು ಎಕ್ಸ್ಟೆಂಪೋರ್ ಸ್ಪೀಚ್ ಎವ್ರಿ ಇಯರ್ ಕೇಳ್ತಾ ಇದ್ದಾರೆ. ಇದು ಎಕ್ಸ್ಟೆಂಪೋರ್ ಸ್ಪೀಚ್ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡಿದರೆ ಓಕೆ, ಇಟ್ಸ್ ಓಕೆ. ನೋಡಿ, ಇದು ಕನ್ನಡ ಪೆಡಗಾಜಿ. ಇದು ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಅಂತ ಕೇಳಿದ್ದಾರೆ. ಸೊ ಕ್ರಿಯಾ ಸಂಶೋಧನೆ ಬಗ್ಗೆ ಪೇಪರ್ 1 ಅಲ್ಲೂ ಕೇಳಿದ್ದಾರೆ, ಪೇಪರ್ 2 ಅಲ್ಲೂ ಕೇಳಿದ್ದಾರೆ. 2019, 2017 ಅಗೇನ್ 2020 ಕೇಳಿದ್ದಾರೆ. ಕ್ರಿಯಾ ಸಂಶೋಧನೆ ಅಂದಿದ ತಕ್ಷಣ ಕ್ವೆಶನಲ್ಲಿ ನಿಮ್ಗೆ ಏನು ಕಾಣಬೇಕು, ತಕ್ಷಣ ಪರಿಹಾರ. ಒಂದು ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ತೀವಲ್ವ, ಅದಕ್ಕೆ ಏನು ಹೇಳ್ತೀವಿ, ಆ್ಯಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಅಂತೀವಿ. ಓಕೆ, ಇವಾಗ ಇಲ್ಲಿ ನೋಡಿ, ಇದು 1 ಮಾರ್ಕ್ ಗ್ಯಾರಂಟಿ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ CCE. ಅದರಲ್ಲಿ ಒಂದು ಸಹಪಠ್ಯ ಮತ್ತು ಪಠ್ಯ ಎಲ್ಲದನ್ನು ಇದರಲ್ಲಿ ಒಂದು ಮೌಲ್ಯಮಾಪನ ಮಾಡೋದು, ಅಸೆಸ್ಮೆಂಟ್ ಮಾಡೋದು. ಯಾವುದ್ಯಾವುದು, ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ, ಸಹಪಠ್ಯ ಮತ್ತು ಸಹಜ ವರ್ತನೆಯನ್ನು ಅವಲೋಕಿಸುವುದು. ಎಲ್ಲದನ್ನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿ ಇನ್ನೂ ಏನು ಓದಬೇಕು ಅಂತಂದರೆ, ಒಂದು ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಆಗಲಿ, ರೂಪಣಾತ್ಮಕ ಮೌಲ್ಯಮಾಪನ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್, ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಸಮ್ಮೇಟಿವ್ ಅಸೆಸ್ಮೆಂಟ್, ಮತ್ತು ಪದ್ಧತಿಗಳು ಯಾವುದು, ಕಿಂಡರ್ ಗಾರ್ಟನ್ ಪದ್ಧತಿ ಯಾರು ಫೈಂಡ್ ಔಟ್ ಮಾಡಿದ್ದು, ಅಂದರೆ ಅದರ ಯಾರು ಪ್ರತಿಪಾದಕರು ಅಂತಂದ್ಬಿಟ್ಟು ಕೇಳ್ತಾರೆ ಕನ್ನಡ ಪೆಡಗಾಜಿಲಿ. ಇನ್ನೊಂದು ಬೋಧನಾ ಪದ್ಧತಿ ಅಂದ್ರೇನು, ರೂಪಾಂತರ ಅಂದರೇನು, ಮತ್ತು ಕಂಪಲ್ಸರಿ ಕೇಳ್ತಾರೆ ಅನ್ನೋದು ಯಾವುದು, ಒಂದು ಪದ್ಯ ಬೋಧನೆ ಮಾಡುವ ಉದ್ದೇಶ ಏನು ಅಂತ ಕೇಳ್ಬೋದು, ಅಥವಾ ಒಂದು ಪ್ರಬಂಧ ಹೇಳ್ಕೊಡೋ ಉದ್ದೇಶ ಏನು ಅಂತ ಹೇಳ್ಬೋದು, ಪ್ರಬಂಧ ಬೋಧನೆಯ ಉದ್ದೇಶ ಅಂತ ಹೇಳ್ಬೋದು, ಅಥವಾ ಒಂದು ವ್ಯಾಕರಣ ಹೇಳ್ಕೊಡೋ ಉದ್ದೇಶ ಏನು, ಒಂದು ಪದ್ಯ ಹೇಳ್ಕೊಡೋ ಉದ್ದೇಶ ಏನು, ಪದ್ಯ ಬೋಧನೆಯ ಉದ್ದೇಶ ಏನು ಅಂತ ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವುದು, ಒಂದು ತತ್ವಗಳು, ಅನುಕರಣ ತತ್ವ, ಭಾಷೆ ಹೇಗೆ ಕಲಿತಾರೆ ಮಕ್ಕಳು ಅಂತಂದ್ಬಿಟ್ಟು ಅದು ಒಂದು ಕ್ವೆಶನ್ ಕಂಪಲ್ಸರಿ ಅದು ಕೇಳ್ತಾರೆ. ಇನ್ನೊಂದು ಅದೇ ಹೇಳಿದ್ನಲ್ಲ, ಕಂಪಲ್ಸರಿ ಕೇಳೋ ಕ್ವೆಶನ್ ಯಾವುದು ಅಂತಂದರೆ
ಒಂದು ಪದ್ಯ ಬೋಧನೆ ಮಾಡುವ ಉದ್ದೇಶ ಏನು, ಪ್ರಬಂಧ ಬೋಧನೆ ಉದ್ದೇಶ, ಇದು 100% ಕೇಳ್ತಾರೆ. ಒಂದು ಮೌಲ್ಯಮಾಪನ ಕ್ವಶನ್ ಕೇಳ್ತಾರೆ, ಅದು ನಿಗಮನ ಪದ್ಧತಿ ಅನುಗಮನ ಪದ್ಧತಿ, ಅದು ಅದರಲ್ಲಿ ಯಾವುದಾದ್ರೂ ಒಂದು ಕನ್ನಡ ಪೆಡಗಾಜಿಲಿ. ಇನ್ನೊಂದು ಇಂಪಾರ್ಟೆಂಟ್, ದ ಬೇಸಿಕ್ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ ಏನಕ್ಕೆ, ಏನು ಉದ್ದೇಶ ಏನು ಅಂತಂದ್ಬಿಟ್ಟು ಕೇಳಿದ್ರೆ ಅದೇನು, ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದ ಪೊಯಮ್ ಅಂತಂದ್ಬಿಟ್ಟು ಅದ್ರ ಅರ್ಥ, ಅದು ಕೇಳ್ತಾರೆ. ಆಮೇಲೆ ಒಂದು ಕನ್ಸ್ಟ್ರಕ್ಟಿವ್ಸ್ ಥಿಯರಿ ಆಫ್ ಲರ್ನಿಂಗ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಅಂತಂದ್ಬಿಟ್ಟು, ಯಾವ ಪೆಡಗಾಜಿಲಾದರೂ ಕೇಳ್ಬೋದು. ಒಂದು ಕನ್ಸ್ಟ್ರಕ್ಟಿವಿಸ್ಟ್ ರಚನಾತ್ಮಕ ಥಿಯರಿ ಇದೆಯಲ್ಲ, ಅದು ಕನ್ಸ್ಟ್ರಕ್ಟಿವ್ಸ್ ಥಿಯರಿ, ಅದು ಯಾವುದ್ರ ಮೇಲೆ ಒತ್ತು ಕೊಡುತ್ತೆ, ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್, ಮಗು ಕೇಂದ್ರಿತ ವಿಧಾನ, ಅದ್ರ ಮೇಲೆ ಒತ್ತು ಕೊಡುತ್ತದು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ. ಇನ್ನೊಂದು ಗ್ರಾಮರ್ ಶುಡ್ ಬಿ ಟಾಟ್ ಇನ್ ದ ಯಾವ ಮೆಥಡಿಂದ ಹೇಳ್ಕೊಡ್ಬೇಕು ಗ್ರಾಮರ್ ಅಂದರೆ, ಗ್ರಾಮರ್ ಶುಡ್ ಬಿ ಟಾಟ್ ಇನ್ ಇಂಡಕ್ಟಿವ್ ಮೆಥಡ್, ಶುಡ್ ಬಿ ಟಾಟ್ ಬೈ ಇಂಡಕ್ಟಿವ್ ಮೆಥಡ್. ಇನ್ನೊಂದು, ನೀವು ಇವಾಗ LSRW ಕ್ವಶನಲ್ಲಿ ಒಂದು ಹಿಂಟ್ ಏನಂದರೆ, LSRW ಕ್ವಶನಲ್ಲಿ ಡ್ರಾಫ್ಟಿಂಗ್, ಎಡಿಟಿಂಗ್ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಇದು ಬಂದರೆ ಕ್ವಶನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಅಥವಾ ಏನು ಒಂದು ಡ್ರಾಫ್ಟಿಂಗ್, ಒಂದು ಎಡಿಟಿಂಗ್, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ರೈಟಿಂಗ್ ಸ್ಕಿಲ್. ಕ್ವಶನಲ್ಲಿ ಡ್ರಾಫ್ಟಿಂಗ್, ಎಡಿಟಿಂಗ್ ಅಂತ ಬಂದಿದ ತಕ್ಷಣ ರೈಟಿಂಗ್ ಸ್ಕಿಲ್, ಅಥವಾ ಬರೀ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕೇಳಿದ್ರು ಕೇಳ್ಬೋದು. ಬ್ರೈನ್ ಸ್ಟಾರ್ಮಿಂಗು ಕೂಡ ಒಂದು ರೈಟಿಂಗ್ ಸ್ಕಿಲ್ ಆಗಿರುತ್ತೆ, ಬರವಣಿಗೆಯಲ್ಲಿ ಬರುತ್ತೆ. ಬುದ್ಧಿಮಂಥನ ಅದು ರೈಟಿಂಗ್ ಸ್ಕಿಲ್ಲಲ್ಲೇ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡಲೇಬೇಕು ಅನ್ನೋದಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ L1 L2 ಅನ್ನೋದು, ಅದು ಪಾರ್ಟ್ 12 ಸ್ಕ್ಯಾನಿಂಗ್ ಒಂದು ಆಕ್ವಿಸಿಷನ್ ಲರ್ನಿಂಗ್ ಅಂತ ಇದೆಯಲ್ಲ, ಆ ವಿಡಿಯೋಲಿ ಇದೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ.